ಹಾಯ್ ಹೆಲೋ ಎವ್ರಿವನ್. ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೀಸನಿಂಗ್ ಕ್ವೆಶ್ಚನ್ ಪೇಪರ್ 8ನೇದು ಸೆಟ್ಟನ್ನು ಬಿಡಿಸೋಣ. ಇದು ಎಲ್ಲರಿಗೂ ನಾನು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅತಿ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಕ್ವೆಶ್ಚನ್ ಪೇಪರ್ನ ಬಿಡಿಸುವಾಗ ನಾನು ಎಲ್ಲಿ ಬಿಡಿಸ್ತಾ ಇದ್ದೀನಿ, ಒಂದು ಕ್ವೆಶ್ಚನ್ ಬಿಡಿಸುವಾಗ ನೀವು ಅಲ್ಲಿ ಸ್ಟಾಪ್ ಮಾಡಿರಿ, ಆನಂತರ ಪಾಸ್ ಮಾಡಿಬಿಟ್ಟು ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಆನಂತರ ನಾನು ಹೇಳೋ ಟೆಕ್ನಿಕ್ಗಳನ್ನು ನೀವು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿರಿ. ನಾನು ಯಾವ ಟೆಕ್ನಿಕ್ಗಳು ಹೇಳ್ತೀನಿ ಅದನ್ನು ನಿಮ್ಮ ಬಿಡಿಸುವಾಗ ನೀವು ಅದನ್ನು ಅಪ್ಲೈ ಮಾಡಲೇಬೇಕು. ಅಂದ್ರೆ ನಿಮ್ಗೆ ಅದು ಜಲ್ದಿ ಗೊತ್ತಾಗುತ್ತೆ ಹೆಂಗೆ ಬಿಡಿಸ್ಬೇಕಂತಂದು. ಬರೀ ನೋಡ್ಕೊತ ಹೋದ್ರೆ ಆಗಲ್ಲ. ಅದಕ್ಕಾಗಿ ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡಿರಿ. ಅದನ್ನು ಟೆಕ್ನಿಕ್ ಏನು ಹೇಳ್ತಿಲ್ಲ ಅದನ್ನು ನೀವು ಮುಂದೆ ಬಿಡಿಸುವಾಗ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ. ಈಗ ನಾವು ನೆಕ್ಸ್ಟ್ ಕ್ವೆಶನ್ಸನ್ನು ನೋಡೋಣ. ಇದು ಮಿರರ್ ಇಮೇಜ್ ಇದೆ. ಇಲ್ಲಿ ನೋಡ್ರಿ, ಮಿರರ್ ಇಮೇಜ್ ಐತಿ. ಇದು MN ಅಂತಂದ. ಇಲ್ಲಿ ಮಿರರ್ ಇಟ್ಟಾನ. ಎಲ್ಲ ನೀವು ಎಷ್ಟು ದಿವಸ ಎಕ್ಸಾಮ್ದಾಗ ನೋಡಿರಿ, ಇಲ್ಲಿ ಇಟ್ಟದಕ್ಕೆ ಬಂದವೆ ಎಲ್ಲ ಈ ಮಿರರ್. ಇಲ್ಲಿ ಬಿಟ್ರೆ ಅದು ಇದ್ರದ್ದು ಅಪೋಸಿಟ್ ಹಿಂಗೆ ಈಗ ಉಲ್ಟಾ ಕಾಣ್ತದ. ಹಿಂಗೆ ಬಂದು ಈ ಕಡೆ ಕಾಣ್ತದೆ. ಬಟ್ ಈಗ ಮೇಲಿಂದ ಕೇಳ್ಕೊಟ್ಟನಲ್ಲ, ಅವು ಇದು C ಐತಲ್ಲ, ಮೇಲಿಂದ ಕೇಳ್ಕೊತ ಇದು ಚೇಂಜ್ ಆಗಂಗಿಲ್ಲ. ಬಟ್ ಇದು ಚೇಂಜ್ ಆಗಿ ಹೆಂಗೆ ಆಗ್ತದೆ, ಹಿಂಗೆ ಆಗ್ತದೆ. ಆನಂತರ K ಚೇಂಜ್ ಆಗಿ K ಮುಖ ಈ ಕಡೆ ಇರ್ತದೆ. ಹಿಂಗೆ ಇರ್ತದೆ. ಬಟ್ ಸಣ್ಣದು ದೊಡ್ಡದ ಮೇಲೆ ಬರ್ತದೆ, ಸಣ್ಣದು ಕೆಳಗೆ ಬರ್ತದೆ, ಹಿಂಗೆ ಇರ್ತದೆ. ಅದಕ್ಕಾಗಿ ಇಷ್ಟು ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, C ಚೇಂಜ್ ಆಗಂಗಿಲ್ಲ, L ಚೇಂಜ್ ಆಗ್ತೈತಿ. L ಹೆಂಗೆ ಚೇಂಜ್ ಆಗ್ತೈತಿ, ಇದು ಮುಖ ಈ ಕಡೆ ಆಗ್ತೈತಿ. ಈ ಕಡೆ ಮುಖ ಆಗ್ತೈತಿ. ಮುಖ ಈ ಕಡೆ ತಳಗೈತಿಲ್ಲ, ಬಟ್ ಮೇಲಿನ ತಳಗ ಕೆಳಗಿನ ಮೇಲೆ ಹಿಂಗೆ ಉಲ್ಟಾ ಆಗುತ್ತೆ. ಅದಕ್ಕೆ ಇದು ಮುಖ ಇಲ್ಲಿ ಕೊಟ್ಟಾನ ಈ ಕಡೆ, ಬಟ್ ಇದು ರಾಂಗ್ ಆಗ್ತೈತಿ. ಇದು ಒಂದೇ ತಪ್ಪು. ಇಲ್ಲಿ ಜಡ್ ಕೊಟ್ಟಾನ. ಇದು ಫಸ್ಟಿಗೆ ಜಡ್ ಬರೋಂಗಿಲ್ಲ, ಸೀನಾ ಬರ್ತದೆ. ಫಸ್ಟಕ್ಕೆ ಸೀನಾ ಬರ್ತೈತಿ. ಅಂದರೆ ಇಲ್ಲಿ ಇಟ್ಟನಲ್ಲ, ಅದಕ್ಕಾಗಿ ಇದ್ರದ್ದು ಇಲ್ಲೇ ಬರ್ತೈತಿ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಇಲ್ಲೂ ಸೇಮ್, ಇದು ಎಲ್ಲ ಸೇಮ್ ಅಂತೆ. ಇಲ್ಲಿ ನೋಡ್ರಿ, K ಈ ಕಡೆ ಮುಖ ಮಾಡ್ಯಾನ, ನಮಗೆ Kದು ಈ ಕಡೆ ಮುಖ ಐತಿ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಮೂರನೇದು ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇಂಥ ಕ್ವೆಶ್ಚನಲ್ಲಿ ಲಾಸ್ಟ್ ಬಿಡ್ಸೋಕೆ ಟ್ರೈ ಮಾಡಿರಿ. ನೀವು ಪ್ರತಿ ಸಲ ಇಂಥ ಕ್ವೆಶ್ಚನ್ ಯಾಕೆ ಲಾಸ್ಟ್ ಬಿಡ್ಸೇನೆ ಅಂತ ಹೇಳ್ತೀನಿಲ್ಲ. ಇವು ಒಳಗಿನೂ ಐಟಮ್ಸ್ ಇರ್ತಲ್ಲ, ಇವು ಕನ್ಫ್ಯೂಸ್ ಮಾಡ್ತಾವೆ ನಿಮಗೆ. ಅಂದ್ರೆ ಒಂದು ಶಿಫ್ಟ್ ಮಾಡ್ತಿರ್ತಾನೆ ನಾವು. ಶಿಫ್ಟ್ ಮಾಡೋದ್ರ ಒಳಗಿಂದ ಐಟಮ್ಗಳು ಶಿಫ್ಟ್ ಆಗೋದು ಭಾಳ ಕಣ್ಣು ಆಡಿಸ್ಬೇಕಾಗ್ತೈತಿ. ಭಾಳ ನೀವು ಕೇರ್ಫುಲಿ ನೋಡ್ಬೇಕಾಯ್ತು. ಇರ್ಲಿಕ್ಕೆ 2 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ 3 ಮಾರ್ಕ್ಸಿನ ಕ್ವೆಶ್ಚನ್ ಪೇಪರ್ ಐತೆ ಗೊತ್ತಿಲ್ಲ, 2 ಮಾರ್ಕ್ಸಿನ ಮಿನಿಮಮ್ 2 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ 2 ಅಲ್ಲದೆ ಮತ್ತು 0.5 ಹೋಗುತ್ತೆ. ಅದಕ್ಕೋಸ್ಕರ 2.5 ಮಾರ್ಕ್ಸ್ ಹೋಗುತ್ತೆ. ಇಲ್ಲಿ ನೋಡಿರಿ, ಇದು ಒಂದನೇ ಡಯಾಗ್ರಾಮ್ನಿಂದ 2ನೇ ಡಯಾಗ್ರಾಮ್ಗೆ ಬರಬೇಕಾದ್ರೆ ಏನು ಮಾಡ್ಯಾನ, ಇದು ಒಂದನೇದು ಬಣ್ಣ ಗುರ್ತು ಏನು ಮಾಡ್ಯಾನು, ಇಲ್ಲಿ ತೊಗೊಂಬಂದಾನ. ಆನಂತರ ಈ 0 to B ಐತಿ, 0 to B ಟ್ರಯಾಂಗಲ್ ಐತಿ. ಈಗ ನೋಡಿರಿ, ಬರೀ ಇದನ್ನು ಇಲ್ಲಿ ತಂದ, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಯಾನು, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಯಾನು, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಯಾನು, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಯಾನು ಅಷ್ಟೇ. ಆನಂತರ ನೆಕ್ಸ್ಟ್ ಇಮೇಜ್ದಾಗ ನೋಡಿರಿ, ಈಚೆ ಕಡೆ ಇಮೇಜ್ದಾಗ ಇಲ್ಲಿಂದ ಎದಕ್ಕೆ ಏನು ಮಾಡ್ಯಾನ, ಇಲ್ಲಿ B ಐತಿ, ಬಟ್ ಇಲ್ಲಿ U ಐತಿ. ಅಂದ್ರೆ B ರಿಮೂವ್ ಮಾಡ್ಯಾನ. B ಇಲ್ಲಿದ್ದು ರಿಮೂವ್ ಆಯ್ತು. ಆನಂತರ ಇವೆರಡು ನೋಡಿರಿ, ಅಂದ್ರೆ ಇವೆರಡು ಜಂಪ್ ಆಗಿ ಇಲ್ಲಿ ಹೋಗ್ಯಾವು, ಇವೆರಡು ಜಂಪ್ ಆಗಿ ಇಲ್ಲಿ ಬಂದವು. ಓಕೆ, ಇಲ್ಲಿ ಬಂದಾವ. ಹಂಗಾದ್ರೆ ಇದಾತು, ಮುಗಿದು ನಮ್ಗೆ. ಈಗ ನೆಕ್ಸ್ಟ್ ಏನು ಮಾಡ್ಯಾನು, ಇದನ್ನು ಓದಿ ಇಲ್ಲಿಟ್ಟಾನ. ಆನಂತರ ಎಲ್ಲ ಒಂದೊಂದು ಸರ್ಸ್ಕೋತ ಬಂದಾನ. ಇದು ಈ ಪ್ಯಾಟರ್ನ ಇಲ್ಲಿ ಫಾಲೋ ಹೋಗತೈತಿ. ನಾವು ಈ ಪ್ಯಾಟರ್ನ್ ನಾವು ಇಲ್ಲಿದ್ದು ಸೆಕೆಂಡಕ್ಕೆ ನೋಡಿದ್ದೀವಲ್ಲ, ಹಂಗೆ ಇದು ಪ್ಯಾಟರ್ನ್ ಫಾಲೋ ಆಗೈತಿ. ನಮಗೆ ಈಗ ನೆಕ್ಸ್ಟ್ ಇದೇನು ಮಾಡೈತಿವಲ್ಲ, ಇದನ್ನ ನಾವು ಇಲ್ಲಿ ತೊಗೋಬೇಕು. ಅಂದರೆ ಈ 2 ಜಂಪ್ ಆಗ್ಬೇಕು. ಈಗ ಇದು O ಐತಲ್ಲ, O ಇದ್ದದ ಕ್ಯಾನ್ಸಲ್ ಆಗುತ್ತೆ. ಅಂದರೆ O ಜಾಗದಾಗ ಬೇರೆ ಟರ್ಮ್ ಬರ್ತೈತಿ. ಆನಂತರ ಇವೆರಡು ಇಲ್ಲಿ ಲಾಸ್ಟಿಗೆ ಬರ್ತಾವೆ. ಅಂದರೆ ಇಲ್ಲಿ U ಬಂತು, ಇಲ್ಲಿ ಬಾಣದ ಗುರುತು ಬಂತು. ಆನಂತರ ಇವೆರಡು ಮುಂದೆ ಬರ್ತಾವೆ. 2 ಬಂತು, ಇಲ್ಲಿ ತ್ರಿಭುಜ ಬಂತು. ಆನಂತರ ಇಲ್ಲಿ ಒಂದು ಹೊಸದು ಬರ್ತೈತಿ, ಯಾವುದಾದ್ರು ಒಂದು ಹೊಸದು ಬರ್ತೈತಿ. ಹಂಗೆ ಇದ್ದದೆ ನೋಡಿರಿ, 2 ತ್ರಿಭುಜ ಮತ್ತು ಇದು ಎಲ್ಲಿದೆ ನೋಡಿರಿ, ಇಲ್ಲಿ ತ್ರಿಭುಜ ಫಸ್ಟ್ ಐತಿ, ಇಲ್ಲಿ ಐತಿ, ಅದು ಕ್ಯಾನ್ಸಲ್ ಆಯ್ತು. 2 ತ್ರಿಭುಜ ಐತಿ, ಇಲ್ಲಿ ಹೊಸದು ಐತಿ. ಓಕೆ, ಇದಾಗೋ ಚಾನ್ಸಸ್ ಐತಿ. 2 ತ್ರಿಭುಜ ಐತಿ, ಇಲ್ಲೂ ಐತಿ, ಬಟ್ ಇಲ್ಲಿ O ಐತಿ. ನಮಗೆ O ಕ್ಯಾನ್ಸಲ್ ಆಗ್ತೈತಿ, ಅಂದರೆ ಇದು ಬರೋಂಗಿಲ್ಲ, O ಹೋಗಿಬಿಡ್ತೈತಿ. ಅದಕ್ಕೋಸ್ಕರ ಈಗ ನೋಡಿರಿ, ಇದು ಇಲ್ಲಿ F ಐತಿ, ಬಟ್ ಇದು ಈಚೆ ಕಡೆ ಬರ್ಬೇಕಿದು, ಇಲ್ಲಿ ಬರ್ಬೇಕು. ಅದಕ್ಕಾಗಿ ಇದು ಕ್ಯಾನ್ಸಲ್, ಇಲ್ಲಿ 2 ಫಸ್ಟ್ ಬರ್ಬೇಕು. ಅದಕ್ಕೋಸ್ಕರ ಆನ್ಸರ್ 2ನೇದಾಗುತ್ತೆ. ಇಂಥ ಕ್ವೆಶ್ಚನ್ ಹೆಂಗೆ ಮಾಡೋದು, ಇಲ್ಲಿ ನೋಡಿರಿ,
ವೈ 25ದಿಂದ 24 ಹೋಗ್ಯಾನ, -1 ಮಾಡ್ಯಾನ. ಅನಂತರ ಓದಿಂದ ಪಿಗೆ ಹೋಗ್ಯಾನ, O15 P16 +1 ಮಾಡ್ಯಾನ. ಈಗ ನೋಡ್ರಿ, ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಟಿದಿಂದ ಎಸ್ಗೆ ಹೋಗ್ಯಾನ ಅಂದ್ರೆ 1 -1 ಮಾಡ್ಯಾನ. ಈಗ ಬಿದಿಂದ 1 ಮೈನಸ್ ಮಾಡ್ರಿ, 1 ಮೈನಸ್ ಮಾಡ್ರೆ ಎ ಬರ್ಬೇಕು ನಮ್ಗೆ. ಎದಾಗ ಎಲ್ಲಿದಾವೆ ನೋಡ್ರಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿ ಐತಿ, ಇಲ್ಲಿಲ್ಲ. ಅಂದರೆ ಆನ್ಸರ್ ಮೂರನೇದ ಕರೆಕ್ಟ್ ಆಗಿಬಿಡ್ತೈತಿ. ಮೂರನೇದು ಯಾಕಂದ್ರೆ ಎದಾಗ ಒಂದು ಐತಿ, ಇಲ್ಲಿ ಕನ್ಫರ್ಮ್ ಆಯ್ತು ನಿಮ್ಗೆ. ಎದಾಗ ಒಂದು ಐತಿ, ಮುಂದೆ ಚೆಕ್ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ. ಬಟ್ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ತಾಳೆ ಮಾಡಿ ನೋಡ್ರಿ, ಇಲ್ಲಿ 1 ಮೈನಸ್ ಮಾಡಿದ. ಯುದಿಂದ ಏನು ಮಾಡ್ಯಾನು, ಯುದಿಂದ ಈಗ ಹೋಗ್ಯಾನ, ಯುದಿಂದ ಈಗ ಹೋಗ್ಯಾನ. ಅಂದ್ರೆ U21 E5 JR18 ನೋಡ್ರಿ, ಇಲ್ಲಿ ಬೈತೀನಿ ನಮಗೆ UAR. ಓಕೆ, XPEJ, XPEJ. ಇಲ್ಲಿ -1, ಇಲ್ಲಿ +1. R ಅಂದ್ರೆ R18 U21 5 UAE R ಮತ್ತು ಜೆ ಆರಾಯ. ಆರದ ಅಪೋಸಿಟ್ಟು ಆಯ, ಅದಕ್ಕೆ +1 ಮಾಡಿದ್ರೆ ಜೆ ಸಿಗ್ತೈತಿ. ಯುದ ಅಪೋಸಿಟ್ಟು ಎಪ್ಪ, ಅದಕ್ಕೆ -1 ಮಾಡ್ರೆ ಏನು ಸಿಗ್ತೈತಿ ನಮಗೆ, ಇ ಸಿಗ್ತೈತಿ. ಅದಕ್ಕೋಸ್ಕರ ಇದ್ರದ್ದು ಅಪೋಸಿಟ್ಟು +-1 ಮಾಡ್ಯಾನ. ಇದಕ್ಕೆ ನೋಡ್ರಿ, ವಾಯ್ದ ಅಪೋಸಿಟ್ ಏನು ಸಿಗ್ತೈತಿ ನಮಗೆ, ಬಿ ಸಿಗ್ತೈತಿ. ಇದಕ್ಕೆ ಸಂಬಂಧ ಇಲ್ಲ, ಇದಕ್ಕೆ ಏನು ಸಂಬಂಧ ಬರೋಂಗಿಲ್ಲ. ಅದಕ್ಕೆ ಇವೆರಡಕ್ಕೆ ಅಪೋಸಿಟ್ ಫಾರ್ಮುಲಾ ಹಚ್ಚಾನ. ಹಾಗಾಗಿ ನಮ್ಗೆ ಇಲ್ಲಿ ನೋಡ್ರಿ, ಎಣ್ಣದ ಅಪೋಸಿಟ್ ಏನಾಯ್ತು, ಎಮ್ ಬರ್ತೈತಿ. ಎಮ್ ಅದು -1 ಮಾಡ್ರೆ ಎಲ್ ಬರ್ತೈತಿ. ಓಕೆ, ಇಲ್ಲಿ ಎಲ್ ಐತಿ ನಮಗೆ. ಆನಂತರ ಕೆದ ಅಪೋಸಿಟ್ ಏನಾಯ್ತು, ಪಿ ಬರ್ತೈತಿ. ಪಿಗೆ +1 ಸೇರಿಸ್ರಿ ಕ್ಯೂ ಸಿಗ್ತೈತಿ. ಅದಕ್ಕಾಗಿ ಇದರದ ಅಪೋಸಿಟ್. ನೀವು ಬಟ್ ಇದು ಒಂದು ಕಂಡು ಹಿಡಿದ್ರು ಎ ಸಿಕ್ಕೈತಿ. ಅಂದರೆ ಒಂದು ಪ್ಯಾಟ್ರನ್ ಗೊತ್ತಾದ್ರೂ ಮುಗಿದೋತ. ಅದು ಎ ಸಿಕ್ಕೈತಿಲ್ಲ, ಇದ್ರ ಮೇಲೆ ಹಾಕ್ಬೋದು ನೀವು. ಮುಂದೆ ನೀವು ಕಂಡು ಹಿಡಿಯೋ ಅವಶ್ಯಕತೆನೇ ಇಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಒಂದಿಟ್ಟು ಕಣ್ಣು ಆಡ್ಸರಿ, ಹೆಂಗದವ ಅಕ್ಷರ ಒಳಗಿನ ಇದಕ್ಕೆ ಏನು ಕಂಪೇರ್ ಮಾಡಿರಿ, ಏನು ಅನ್ಸಾಯ್ತು ನಿಮಗೆ. ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿರಿ, ಇದ್ರೊಳಗೆ ಯಾವ ಅಕ್ಷರ ಹೊಸವಿಲ್ಲ, ಸೇಮ್ ಅದಾವೆ. ನೋಡೋಕೆ ಸೇಮ್ ಅದಾವೆ. ಅದಕ್ಕೋಸ್ಕರ ಇಲ್ಲಿ ಒಳಗಟ್ಟ ಪ್ಲೇಸ್ ಅಷ್ಟೇ ಚೇಂಜ್ ಆಗ್ಯಾವ ನಂಗೆ ಅರ್ಥ. ಈಗ ನೋಡ್ರಿ, ಇಲ್ಲಿ ಓ ಐತಿ, ಇಲ್ಲಿ ಸಿ ಐತಿ, ಇಲ್ಲಿ ಓ ಐತಿ, ಇಲ್ಲಿ ಸಿ ಐತಿ. ಅಂದ್ರೆ ಇದು ಈಚೆಗಡೆ ಬಂತು, ಇದು ಈಚೆಗಡೆ ಬಂತು. ಅಂದ್ರೆ ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು. ಆನಂತರ ಎಮ್ಮ ಎಪ್ಪ, ಇಲ್ಲಿ ಎಪ್ಪ ಎಮ್ಮ, ಅಂದರೆ ಇದು ಇಲ್ಲಿ ಹೊತ್ತು, ಇದು ಇಲ್ಲಿ ಹೊತ್ತು. ಆನಂತರ TRO ಐತಿ, ORT ಐತಿ. ಅಂದ್ರೆ ಇದು ಇಲ್ಲಿ ಹೋತ, ಇದು ಇಲ್ಲಿ ಹೋತ, ಅಂದರೆ ಇದು ಇಲ್ಲಿ ನಡುವನ ಆಗೋಯ್ತು. ಹಂಗೆ ನಾವು ಇದನ್ನು ಮಾಡೋಣ. ಈಗ ನೋಡಿ, ಇದನ್ನು ID ಐತಿಲೆ, DI ID ಬರ್ಕೋಬೇಕು, GI IG ಬರ್ಕೋಬೇಕು. ಈಗ ನೋಡ್ರಿ, ಎಲ್ ಇದ್ದದ್ದು ಇಲ್ಲಿ ಬರ್ತೈತಿ, ಅದಕ್ಕಾಗಿ ಎಲ್ಲ ಇಲ್ಲಿ ಬರ್ದು, ಟಿ ಇದ್ದದ್ದು ಲಾಸ್ಟ್ ಬರ್ತೈತಿ. ಆನಂತರ ಎ ಇದ್ದದ್ದು ಇಲ್ಲಿ ಬರ್ತೈತಿ. ಅಂದ್ರೆ ID ಐತಿ ನೋಡ್ರಿ, ಇದು ಒಂದೇ ಐತಿ. ಅಂದ್ರೆ ಒಂದೇದೊಂದು ಕಂಡು ಹಿಡಿದ್ರೆ ಮುಗೀತು ಆನ್ಸರ್. ಜಿ ಅಂತೂ ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ, ಮುಗೀತು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಇಂಥ ಕ್ವಶನ್ ಭಾಳ ಈಜಿ ಇರ್ತಾವೆ, ಭಾಳ ಈಜಿದಾಗಿ ಮಾಡ್ಬೇಕು. ಇಲ್ಲಿ ನೋಡಿ, ಕಾರ್ಟ್ ಲೈಟನ್ನು ಸ್ಟ್ರಾ ಹ್ಯಾಂಡಲ್ ಅಂತಂದು ಬರಿತಾನೆ, ಅದ್ರ ಕೋಡ್ ವರ್ಡ್ ಇದೆ. ಪ್ಲಗ್ ಲೈಟನ್ನು ಟೋಯ್ಸ್ ಹ್ಯಾಂಡಲ್ ಅಂತ ಬರಿತಾನೆ. ಆನಂತರ ಕಾರ್ಟ್ ಪ್ಲಗನ್ನು ಟೋಯ್ಸ್ ಸ್ಟಾರ್ ಅಂತ ಬರಿತಾನೆ. ಈಗ ನೋಡ್ರಿ, ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಲೈಟ್ ಅಂತ ಐತೆ, ಆನಂತರ ಇಲ್ಲೂ ಲೈಟ್ ಅಂತ ಐತಿ. ಲೈಟ್ ಈ ಕೋಡ್ದಾಗ ಈ ಲೈಟ್, ಕಾರ್ಟ್ ಲೈಟ್ದಾಗ ಸ್ಟ್ರಾ ಹ್ಯಾಂಡಲ್ ಐತಿ, ಪ್ಲಗ್ ಲೈಟ್ದಾಗ ಟೋಯ್ಸ್ ಹ್ಯಾಂಡಲ್ ಐತಿ. ನಮ್ಗೆ ಇದು ಸೇಮ್ ಐತಿ, ಲೈಟು ಸೇಮ್ ಐತಿ, ಇಲ್ಲೂ ಲೈಟ್ ಸೇಮ್ ಐತಿ. ಹಂಗೆ ಇಲ್ಲಿ ಹ್ಯಾಂಡಲ್ ಸೇಮ್ ಐತಿ, ಇಲ್ಲೂ ಹ್ಯಾಂಡಲ್ ಸೇಮ್ ಐತಿ. ಹಂಗಂದ್ರೆ ನಮಗೇನಾಯಿತು, ಲೈಟ್ಗೆ ಹ್ಯಾಂಡಲ್ ಆಯಿತು ಆನ್ಸರ. ಇನ್ನು ಒಂದು ಉಳಿತಲ್ಲಿ, ಇಲ್ಲಿ ನೋಡ್ರಿ, ಕಾರ್ಟದ್ದು ಇಲ್ಲಿ ಏನು ಕೇಳ್ಯಾನು, ಕಾರ್ಟದ್ದು ಕೇಳ್ಯಾನ. ನಾವು ಕಾರ್ಟದ್ದು ನೋಡೋಣ. ಇಲ್ಲಿ ಒಂದು ಉಳಿತಿಲ್ಲ, ಇಲ್ಲಿ ಎರಡದಾವು. ಅಂದ್ರೆ ಸ್ಟ್ರಾನ ಕಾರ್ಟದ್ದು ಏನಾಗ್ತೈತಿ, ಸ್ಟ್ರಾ ಉಳಿತೈತಿ, ಅದು ಕಾರ್ಟದ ಆನ್ಸರ್ ಆಗ್ತೈತಿ. ಕಾರ್ಟದ್ದು ಕೇಳ್ಯಾನು, ಅದು ಸ್ಟ್ರಾ ಆಗುತ್ತೆ. ಇಷ್ಟ ಆನ್ಸರ ಸ್ಟ್ರಾ. ಭಾಳ ಈಜಿ ಇರ್ತವೆ, ಒಂದಿಟ್ಟು ಕಣ್ಣು ಆಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ನೋಡ್ರಿ, 1 ರಿಂದ 6 ಎಷ್ಟು ನಂಬರ್ ಭಾಳ ಜಂಪ್ ಆಗೈತಿ. ಇಲ್ಲಿ ಒಮ್ಮೆಗೆ 3906 ಬಂದೈತಿ.
ಅದಕ್ಕಾಗಿ ನಾನು ಮಲ್ಟಿಪ್ಲಿಕೇಶನ್ದಾಗ ನೋಡ್ತೀನಿ. ಮಲ್ಟಿಪ್ಲಿಕೇಶನ್ದಾಗ ನೋಡ್ಬೇಕಾದ್ರೆ ಇಲ್ಲಿ ಏನು ಮಾಡೋದು, ಇಂಟು ಪೈ ಮಾಡಿರಿ. 1 ಇಂಟು 5 ಆದ್ರೆ 5 ಆಯ್ತು, ಪ್ಲಸ್ 1 ಮಾಡಿರಿ, ಎಷ್ಟಾಗೈತಿ 6 ಆಗ್ತೈತಿ. ಈಗ ಇದಕ್ಕೆ ಇಂಟು 5 ಮಾಡಿರಿ, 6 5 30 ಆಗ್ತೈತಿ. 30 ಆಗ್ತೈತಿ, ಪ್ಲಸ್ 1 ಮಾಡಿರಿ, ಅವಾಗ 31 ಆಗ್ತೈತಿ. ಓಕೆ, 31 ಬಂತು. ಹಂಗೆ ಇದಕ್ಕೆ 31 ಇಂಟು 5 ಮಾಡಿರಿ, ಎಷ್ಟು ಈಜಿದಾಗಿರುತ್ತೆ. ನಾನು ಏನು ಮಾಡ್ತೀನಿ, 30ಕ್ಕೆ ಇಂಟು 5 ಮಾಡಿದ್ರೆ 3 ಇಂಟು 5 ಮಾಡ್ತೀನಿ, ಅವಾಗ 150 ಆಗ್ತೈತಿ. ಪ್ಲಸ್ 1 ಇಂಟು 5 ಮಾಡಿದ್ರೆ 155 ಆಗ್ತೈತಿ. 155 ಮತ್ತು ಒಂದು ಸೇರಿಸ್ಬೇಕು ನಾವು. ಇಲ್ಲಿ ಎಕ್ಸ್ಟ್ರಾ ಒಂದೊಂದು ಸೇರ್ಸಲ್ಲ, ಇಲ್ಲಿ ಎಲ್ಲದ್ರಾಗ ಒಂದೊಂದು, ಅದನ್ನು 155 ಪ್ಲಸ್ 1 ಮಾಡಬೇಕು, ಅವಾಗ ಏನಾಗೈತಿ 156 ಆಗ್ತೈತಿ. ಇಲ್ಲೇ ಸಿಕ್ಕೈತಿ. ಈಗ 156ಕ್ಕೆ 5ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು, ಇಂಟು 5 ಮಾಡ್ಬೇಕು. ನಾನು ಏನು ಮಾಡ್ತೀನಿ, ನಾನು ಇದನ್ನು 156 ನಾನು 150 ಅಂತ ತಿಳ್ಕೊತೀನಿ. 150 ತಿಳ್ಕೊಂಡು ಅಂದರೆ ಇಂಟು 5 ಮಾಡಬೇಕು. 15 5 ನಾನು 0 ಬಿಡ್ತೀನಿ. ಈಗ ಇದನ್ನು 15 5 75 ಆತ. ಈ 0 ತಂದು ಇಲ್ಲಿ ಇಡ್ತೀನಿ, ಮುಗೀತಾ 750 ಆತ. ಇನ್ನು ಇಲ್ಲಿ 6 ಉಳ್ದೈತಿಲ್ಲ, 6ಕ್ಕೆ ಇಂಟು ಸಪ್ರೇಟ್ 5 ಮಾಡ್ತೀನಿ, ಯಾಕಂದ್ರೆ ಬಿಡಿಸ್ತಂದಾಗ 6 ಉಳ್ದೈತಿ. ಇನ್ನೂ 6 ತೊಗೊಂಡಿಲ್ಲ ನಾವು, ಬರೀ 150 ಕಂಡಿದ್ದೀವಿ. 6 ಇಂಟು 5 ಮಾಡ್ತೇನೆ, ಅವಾಗ ಎಷ್ಟು ಬರ್ತೈತಿ ಅದು, 6 ಇಂಟು 5 6 5 30. ಆ 30ನ್ನು ತಂದು ಇದಕ್ಕೆ ಕೂಡಿಸ್ತೀನಿ, ಅವಾಗ 780 ಆತ. ಇನ್ನು ಎಲ್ಲದ್ರಾಗ ಒಂದೊಂದು ಎಕ್ಸ್ಟ್ರಾ ಸೇರಿಸ್ಕೊತ ಹೋಗಿಲ್ಲ, ಅದನ್ನ ಒಂದು ಸೇರಿಸ್ರಿ, ಇಲ್ಲಿ ಪ್ಲಸ್ 1 ಮಾಡಿರಿ, ಅವಾಗ 781 ಆಗುತ್ತೆ. ಆನ್ಸರ ಎ. ಮುಗೀತು, ಇಷ್ಟ ಐತಿ. ಇಂಥ ಕ್ವಶನ್ನ ನಿಮ್ಗೆ ಹೇಳಿದ್ನಿ. ಭಾಗಾಕಾರ ಗುಣಾಕಾರಗಳನ್ನ ಚೆಕ್ ಮಾಡಿರಿ, ಭಾಳ ಜಲ್ದಿ ಗೊತ್ತು ಮಾಡ್ತೀರಿ. ಇಲ್ಲಿ ಸೈನ್ ಇಂಟರ್ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಡಿವೈಡೆಡ್ ಬೈ ಐತಿ. 5ನ್ನು 18ಕ್ಕೆ ಡಿವೈಡೆಡ್ ಬೈ ಆಗ್ತೈತೆ, 5ರಲ್ಲಿ 18 ಹೋಗಂಗಿಲ್ಲ. ಅದಕ್ಕೋಸ್ಕರ ನಾನು ಡಿವೈಡೆಡ್ ಬೈ ಚೇಂಜ್ ಮಾಡಲೇಬೇಕಂತ ಗೊತ್ತಾಯ್ತು ನನಗೆ. ಡಿವೈಡೆಡ್ ಬೈ ಎದ್ರೊಳಗೆ ಚೇಂಜ್ ಆಗ್ತೈತಿ ನೋಡಿರಿ. ಡಿವೈಡೆಡ್ ಬೈ ಎದ್ರೊಳಗೆ ಚೇಂಜ್ ಆಗ್ತೈತಿ ಅಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಡಿವೈಡೆದಾಗ ಯಾವ ಚೇಂಜ್ ಮಾಡೋಕ್ಕೆ ಹೇಳೋನು, ಮೈನಸ್ದಾಗ ಚೇಂಜ್ ಮಾಡೋಕ್ಕೆ ಹೇಳೋನು, ಅನಂತರ ಇಂಟುದಾಗ ಚೇಂಜ್ ಮಾಡೋಕ್ಕೆ ಹೇಳೋನು, ಎರಡದ್ರಾಗ ಕೊಟ್ಟಾನ. ಅದಕ್ಕಾಗಿ ನೋಡಿರಿ, ಇಲ್ಲಿ ಮೈನಸ್ದಾಗ ಇಟ್ಟರೆ ಅಂದ್ರೆ 5 ಡಿವೈಡ್ ಬೈ 9 ಆಗ್ತೈತಿ, ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಇಂಟುದಾಗ ಚೇಂಜ್ ಮಾಡ್ತೀನಿ. ಅದಕ್ಕಾಗಿ ಆನ್ಸರ ಪಕ್ಕ ಇದಾಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ಯಾಕೆ ಪಕ್ಕ ಆಗ್ತೈತಿ ಅಂದ್ರೆ ಇಲ್ಲಿ ಮೈನಸ್ಸಿಂದ ಡಿವೈಡ್ ಬೈ 8 ಅಂದ್ರೆ ಡಿವೈಡ್ ಆಗಂಗಿಲ್ಲ ಅದು. ಅದಕ್ಕೋಸ್ಕರ ಇದನ್ನು ಚೆಕ್ ಮಾಡೋಣ. ಈಗ ನೋಡಿರಿ 72 ಇದನ್ನು ತುಂಬಿ ನೋಡೋಣ. ಇದಾಗಲಿಲ್ಲ ಅಂದ್ರೆ 3ನೇದು ಆಗಬೇಕಾಗ್ತೈತಿ. ನೋಡಿರಿ 72 ಇಂಟು ಜಾಗದಾಗ ಡಿವೈಡೆಡ್ ಬೈ ಬರಿತೀನಿ, ಪ್ಲಸ್ ಬರಿತೀನಿ 18 ಇಂಟು 5 ಮೈನಸ್ 9. ಈಗ ನೋಡಿರಿ, ಈಗ ಏನು ಮಾಡೋಣ, ಕಡ್ತಾ ಹೊಡಿನು. ಇಲ್ಲಿ 6 1 12, 6 72, 12 6 72 ಅಂದ್ರೆ 6 12 ಹೋತು. ಈಗ ನೋಡಿರಿ, ಈಗ 18 5 ಎಷ್ಟು 90. 12ರಾಗ 9 ಹೋದರೆ 18 5 90 ಆಗೈತಲ್ಲ. ಓಕೆ, 12ರಾಗ 18 5 90, 12ರಾಗ 9 ಹೋದರೆ ಎಷ್ಟು ಉಳಿತು, ಪ್ಲಸ್ 3 ಉಳಿತು, ಅವಾಗ 93 ಆಯ್ತು. ಆನ್ಸರ 93 ಐತಿ. ಇದು ಬರಬೇಕಿತ್ತು ನಮಗೆ, ಅದಕ್ಕಾಗಿ ಆನ್ಸರ 4ನೇದಾಗತ್ತೆ. ಇಂಟುದಲ್ಲಿ ಭಾಗಾಕಾರದಲ್ಲಿ ಇಂಟು ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ 8ನೇ ಕ್ವಶನ. 8ನೇ ಕ್ವಶನ್ದಾಗ ಏನು ಕೇಳೋಣ, ಇಲ್ಲಿಂದ ಇಲ್ಲಿ ಜಂಪ್ ಎಷ್ಟು ಆಗ್ತೈತಿ ನೋಡಿರಿ. 7ರಾಗ 3 ಹೋಗಿರಿ, 7ರಾಗ 3 ತೆಗೀರಿ, ಎಷ್ಟು ಉಳಿತು 4 ಉಳಿತು. 4ರಾಗ 3 ತೆಗೀರಿ, 1 ಉಳಿತು. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಎಷ್ಟು ಜಂಪ್ ಮಾಡ್ಯಾನು, 3 ಜಂಪ್ ಮಾಡ್ಯಾನು, ಮೈನಸ್ ಮಾಡ್ಯಾನು, 3 ಮೈನಸ್ ಮಾಡ್ಯಾನು. ಅನಂತರ ಇಲ್ಲಿಂದ ಇಲ್ಲಿಗೆ ಹೋಗೋಣ, 8ರಾಗ 4 ತೆಗೀರಿ, 4 ಉಳಿತು. 5ರಾಗ 1 ತೆಗೀರಿ, ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ಯಾನು, 6ರಾಗ 58ರಾಗ ಮೈನಸ್ 2 ಮಾಡ್ಯಾನ. ಒಂದು ಮೈನಸ್ ಅಂದ್ರೆ ಒಂದೊಂದು ಇದ್ರೊಳಗೆ ಒಂದೊಂದು ಕಡೆ ಮಾಡ್ಕೋದು ಬರತ್ತಾನೆ. ಇಲ್ಲಿ 14 ಎಲ್ಲದ್ರೊಳಗೆ ಸೇಮ್ ಐತಿ ಅಂದರೆ ಇಲ್ಲೂ ನೆಕ್ಸ್ಟ್ 14ನೇ ಇರ್ಬೇಕಾ, ಇಲ್ಲಿ -1 ಬರಬೇಕಾ, ಇಲ್ಲಿ 14 ಬರಬೇಕು, ಇಲ್ಲಿ -1 ಬರಬೇಕು, ಇಲ್ಲಿ 14 ಬರಬೇಕು. ಇಲ್ಲಿ ನೋಡಿರಿ 9 4 ಸೇರಿಸಿದ್ರೆ ಲಾಸ್ಟಿಗೆ 3 ಬರ್ಬೇಕು. ನಾವು 9 4 ಸೇರಿಸಿದ್ರೆ ಲಾಸ್ಟಿಗೆ 3 ಬರ್ಬೇಕು. ಬಿಡಿಸ್ತಂದಾಗ 3 ಯಾವುದೈತಿ, ಇದೈತಿ. ಅದಕ್ಕಾಗಿ ಇದು ಆನ್ಸರ್ ಆಗುತ್ತೆ. ಇಲ್ಲಿ ಪಕ್ಕ ಚೆಕ್ ಮಾಡಿರಿ. ಇಲ್ಲಿ 69ರಾಗ 14 ಸೇರಿಸ್ರಿ, 9 4 3 ಆಯ್ತು, 6 2 8 ಆಯ್ತು, 83 ಬಂತಿಲ್ಲ. ಓಕೆ, ನಾವು ಬರೀ ಬಿಡಿಸ್ತಂದಾಗ ನೋಡ್ಕೊಂಡು ಪಟ್ನ ಹಾಕಿ ಮುಂದೆ ಹೋಗ್ಬೋದು. ಈಗ ನೆಕ್ಸ್ಟ್ ಕ್ವೆಶನ್ದಾಗ ನೋಡಿರಿ, ಇಲ್ಲಿ ನೋಡಿರಿ 20 30 ಏನಾಯ್ತು, 20 30, 20 ಸ್ಕ್ವೇರ 400 ಆಗತ್ತೆ, 30 ಸೇರಿಸ್ರೆ 430 ಆಗತ್ತೆ, ಬರಲ್ಲ. ಹಂಗೆ ಇವೆರಡು ಕೂಡಿಸಿ ನೋಡಿರಿ, 20 ಪ್ಲಸ್ 30 ಸೇರಿಸ್ರಿ, ಅವಾಗ ಎಷ್ಟಾಗುತ್ತೆ 50 ಆಗುತ್ತೆ. 50ರಿಂದ 445ಕ್ಕೆ ಹೋಗ್ಬೇಕು. ನಾ ಅಂದರೆ 5 9 ಎಷ್ಟು 45. ಓಕೆ,
ಇದಕ್ಕೆ 50ಕ್ಕೆ ಇಂಟು 9 ಮಾಡ್ತೀನಿ. ಆವಾಗ 5 9 45 ಆಗತ್ಲಿ 450 ಆಯ್ತು. ಹಂಗೆ 35 25 ಕೂಡಿಸ್ರಿ. 35 + 25 ಕೂಡಿಸ್ರಿ ಎಷ್ಟಾಗುತ್ತೆ? 5 ಇದಕ್ಕೆ ಸೇರಿಸ್ರಿ. ಇದಕ್ಕೆ ತಂದು 5 ಸೇರಿಸಿದ್ರೆ 40 ಆಗುತ್ತೆ. ಇನ್ನು ಇಲ್ಲಿ 20 ಉಳಿತು. ಆ 20 ಸೇರಿಸಿದ್ರೆ 40 20 60 ಆಗುತ್ತೆ. ಇಂಟು 9 ಮಾಡಿರಿ. 60 9 6 54. 9 6 54. ಈ 0 ತಂದು ಮುಂದೆ ಇಡೋದು. ಇದು 0 ಇರೋದ್ರಲ್ಲಿ ಅಲ್ಲಿ ತಂದು ಇಟ್ಟರೆ ಮುಂದೆ ಹೋಗೋದು 540. ಅಂದರೆ ಇದು ಕರೆಕ್ಟ್ ನಮ್ಗೆ ಈ ಪ್ಯಾಟರ್ನ್ ಇದೇ ಪ್ಯಾಟರ್ನ್ದಾಗ ಹೊಂಟೈತಿ ಅಂದಂಗೆ ಆತು. ಈಗ ಇದನ್ನ ಮಾಡೋಣ. 17 9 ಎಷ್ಟು ಆಗೈತಿ? 17 9 ಸೇರಿಸ್ರೆ 26 ಆಗುತ್ತೆ. 26 ಇಂಟು 9 ಮಾಡಿದ್ರೆ 9 2 18. 9 6 54. ಎಷ್ಟಾಯ್ತು? 3 234 ಆಯ್ತು. ಅಂದ್ರೆ ಇದಾಗಂಗಿಲ್ಲ. ಈಗ 9 29 29 ಐತಿ. 29ಕ್ಕೆ ಇಲ್ಲಿ ಬಿಡಿಸ್ತಂದಾಗ 9 ಐತಿ. ಇಂಟು 9 ಮಾಡಿದ್ರೆ 9 9 ಮಾಡಿದ್ರೆ 9 9 81. ನಮ್ಗೆ ಇಲ್ಲಿ ಬಿಡಿಸ್ತಂದಾಗ 1 ಬರ್ಬೇಕು. ಇಲ್ಲಿ 1 ಇಲ್ಲ, ಇದು ಹೋಗುತ್ತೆ ಇಷ್ಟ. ಈಗ ಮೂರನೇ ಒಂದು ಆಪ್ಷನ್ ಮಾಡಿರಿ. ಮೂರನೇ ಆಪ್ಷನ್ದಾಗ 7 7ಕ್ಕೆ + 18 ಮಾಡಿರಿ. ಒಂದು ನಿಮಿಷ. 7ಕ್ಕೆ + 18 ಮಾಡಿರಿ. 7ಕ್ಕೆ + 18 ಮಾಡಿದ್ರೆ ಎಷ್ಟಾಗುತ್ತೆ? 18 8 25 ಆಗುತ್ತೆ. 25 ಆಗುತ್ತೆ. 25ಕ್ಕೆ ಇಂಟು 9 ಮಾಡಿರಿ. 25 8 200. 25 9 225. ಇಷ್ಟ ಐತಿ. 225 ಐತಿ ನಮಗೆ ಇಲ್ಲಿ. ಆನ್ಸರ್ ಮೂರನೇದು ಕರೆಕ್ಟ್ ಆಯ್ತು. ಇಷ್ಟೇ, ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋದು. ಇಲ್ಲಿ ಫೋರ್ಸ್ ಅಂತ ಕೊಟ್ಟಾನ. ಅದರದ್ದು ವ್ಯಾಲ್ಯೂ 47 ಐತಿ. ಫೋರ್ಸದ ವ್ಯಾಲ್ಯೂ 47 ಐತಿ. ಅಂದ್ರೆ F6 O15 R18 C3 E5 ಇವೆಲ್ಲದರೂ ನಂಬರ್ ಬರ್ಕೋರಿ. ಮೊದಲು ಇದನ್ನ ಚೆಕ್ ಮಾಡ್ಬೇಕು ನಾವು. ಆನಂತರ ಈಗ ಕೂಡ್ಸಕ್ಕೆ ಟ್ರೈ ಮಾಡಿರಿ. ಎಲ್ಲ ಕೂಡ್ಸಿ ನೋಡಿರಿ. ಕೂಡ್ಸಿ ಎಷ್ಟು ಆಗ್ತೈತಿ ನೋಡಿರಿ. ನಾನು ಮೊದಲು ಏನು ಮಾಡ್ತೀನಿ, ಇದನ್ನು ಕೂಡಿಸ್ತೀನಿ. 15 5 20 ಆಯ್ತು. 6 3 9 ಆಯ್ತು. ಅಂದ್ರೆ 29 ಆಯ್ತು. 29 ಆಯ್ತು. 6 3 9 29 ಸೇರಿಸ್ರೆ 29 ಆಯ್ತು. ಇನ್ನು 18 ಸೇರಿಸ್ರಿ. 9 8 17 ಆಗ್ತೈತಿ. 2 2 4 47 ಆಗ್ತೈತಿ. ಮತ್ತು ನಮಗೆ 47 ಇಲ್ಲಿ ಐತಿ. ಅಂದರೆ ಹಿಂಗೆ ಕೂಡಿಸಿದಾಗ ನಮ್ಗೆ ಆನ್ಸರ್ ಬರ್ತೈತಿ. ಈಗ ನೆಕ್ಸ್ಟ್ ಇದನ್ನು ಕಂಡು ಹಿಡಿದ್ರೆ ಹೋಗುತ್ತೆ. F ಅಂದ್ರೆ 6 + L ಅಂದ್ರೆ 12 + 1 + 22 V ಅಂದ್ರೆ 22 O ಅಂದ್ರೆ 15 + U ಅಂದ್ರೆ 21 + R ಅಂದ್ರೆ 18. ಈಗ ಇವತ್ತನ್ನ ಕೂಡಿಸ್ಬೇಕು ನಾವು. ಇವತ್ತನ್ನ ಕೂಡಿಸ್ಬೇಕಾದ್ರೆ ಹೆಂಗೆ ಕೂಡ್ಸೋನು? ಇಲ್ಲಿ ನೋಡ್ರಿ. ಹೆಂಗೆ? ಇಲ್ಲಿ 22 ಐತೆ. 22 ಐತಿ. ಇಲ್ಲಿ 18 ಐತಿ. ಆನಂತರ ಇಲ್ಲಿ 20 ಐತಿ. 21 ಐತಿ. ನಾನು ಏನು ಮಾಡ್ತೀನಿ, ಈ 22ನ್ನ ಇದಕ್ಕೆ ಕೂಡಿಸಿದಾಗ ನಮಗೆ 40 ಆಗ್ತೈತಿ. ಯಾಕಂದರೆ ಈ 2 ಇಲ್ಲಿ ತಂದು ಸೇರಿಸಿದ್ರೆ 20 ಆಗ್ತೈತಿ. 20 20 40 ಆಗ್ತೈತಿ. 40 ಇಲ್ಲಿ ಇದು 40. ಇದು ಒಂದು ಬಿಡ್ರಿ. ಈಗ ಬರೀ 28 ತಂದು ಸೇರಿಸ್ರಿ. ಅವಾಗ 60 ಆಗ್ತೈತಿ. ಆನಂತರ ಇಲ್ಲಿಂದ ಇಲ್ಲಿ 16 ಆಗ್ತೈತಿ. ಇದನ್ನು ಒಂದು ಓದಿ ಇದಕ್ಕೆ ಕೂಡಿಸ್ರಿ. ಇಲ್ಲಿ 16 ಆಗ್ತೈತಿ. 16 ಇಲ್ಲಿ 2 ಸೇರಿಸ್ರಿ. 16ಕ್ಕೆ 2 ಸೇರಿಸ್ರಿ 18 ಆಗ್ತೈತಿ. ಇನ್ನು 10 ಐತಿ. 18 + 10 28 ಆಗ್ತೈತಿ. 28 ಆಗೈತಿ. ಇದೊಂದು 6 ಸೇರಿಸ್ರಿ. ಅದಕ್ಕೆ 28ಕ್ಕೆ 6 ಸೇರಿಸ್ರಿ ಎಷ್ಟಾಗ್ತೈತಿ? 34 ಆಗ್ತೈತಿ. ಈ 34ಕ್ಕೆ ಇಲ್ಲಿ ಒಂದು ಉಳಿದೈತಿ ನೋಡಿ. ಆ ಒಂದು ಸೇರಿಸ್ರಿ. ಎಷ್ಟಾಗೈತಿ? 35 ಆಗ್ತೈತಿ. ಆಯಿತಾ? ಅಂದ್ರೆ 95 ಆಗ್ತೈತಿ. ಓಕೆ, 95 ಐತೆ. ಮುಗೀತು ಆನ್ಸರ್. ಇಷ್ಟೇ. ಬಟ್ ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡೋಕೆ ಟ್ರೈ ಮಾಡಿರಿ. ಎಷ್ಟು ಮೈಂಡ್ನಾಗ ಮಾಡ್ತೀರಿ ಅಷ್ಟು ಜಲ್ದಿ ಆಗುತ್ತೆ. ಹಿಂಗೆ ರೌಂಡ್ ಮಾಡ್ಕೊಂಡು ನೀವು ಪೂರ್ತಿ ಬರ್ಕೊಳ್ಳೋದು. ಅಲ್ಲಿ ನೀವು ರೌಂಡ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಕೆ ಟ್ರೈ ಮಾಡೋದು. ಆದಷ್ಟು ಜಲ್ದಿ ಕಂಡು ಹಿಡಿತೀರಿ. ಈಗ ನೆಕ್ಸ್ಟ್ ನೋಡೋಣ. ಇವು ಇಂಥ ಕ್ವಶನ್ ನೀವು ಲಾಸ್ಟ್ ಬಿಡ್ಸೋಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇರ್ತಾವೆ. ಬಟ್ ಭಾಳ ಈಸಿ ಇರ್ತಾವೆ. ನಾವು ಪ್ರಾಕ್ಟೀಸ್ ಮಾಡಿದ್ರೆ ಜಲ್ದಿ ಮಾಡ್ಬೋದು. ಈಗ ನೋಡಿರಿ 6 ಮಂದಿ ಇದಾರು. 2 ಸರ್ಕ್ಯುಲರ್ ಟೇಬಲ್ ಐತಿ. ಫೇಸಿಂಗ್ ಸೆಂಟರ್. ನಾನು ಸೆಂಟರ್ ಅಂದರೆ ಈ ಕಡೆ ತಿಳ್ಕೊತೀನಿ. ಇದು ಸೆಂಟರ. ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ನಂತರ ಸರ್ಕಲ್ದಾಗ ಕೂತಾರಂದ್ರೆ ಅದನ್ನು ಕಟ್ ಮಾಡಿ ನಾವು ಉದ್ದ ಗೆರೆ ಹೇಳ್ಕೊತೀನಿ. ಯಾಕಂದ್ರೆ ಲೈನ್ದಾಗ ಬಿಡಿಸ್ತೀನಿ. ಅದು ಜಲ್ದಿ ಬಿಡ್ಸಕ್ಕೆ ಬರ್ತೈತಿ. 3 ಅಂದರೆ ಹಿಂಗೆ ಇಷ್ಟು ಮಂದಿನ 6 ಮಂದಿನ ಗೆರೆ ಹೇಳ್ಕೊಬೋದು. ಈಗ ನಾನು ಮೊದಲು ಈಗ ಬರ್ಕೋತೀನಿ ಗೆರೆ. 1 2 3 4 5 6. ಈಗ ಏನು ಮಾಡೋಣ, ಕಾವ್ಯ ಅದಾಳ. ಕಾವ್ಯ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಜಯ ಆ್ಯಂಡ್ ತಾರಾ ಅಂತ. ಕಾವ್ಯ ಏನದಾಳ, ಕಾವ್ಯನ ಕೆ ಅಂತ ಬರ್ಕೋತೀನಿ. ಜಯ ಮತ್ತು ತಾರಾ ನಡುವದಾಳ ಅಂತ ಹೇಳತ್ತಾನೆ. ಜಯ ಮತ್ತು ತಾರಾ ನಡುವದಾಳ. ಬಟ್ ಈ ಒಂದು ವೇ ಆದ. ಇನ್ನೊಂದು ವೇ ಏನೈತಿ, ಕಾವ್ಯ ಇಲ್ಲಿ ಬರ್ತಾಳು, ತಾರಾ ಇಲ್ಲಿ ಬರ್ತಾಳು, ಜಯ ಇಲ್ಲಿ ಹೋಗ್ತಾಳು. ಇಷ್ಟ. ಇದೊಂದು ವೇ ಆಗೈತಿ. ಎರಡು ರೀತಿ ಒಳಗೆ ಕುಣ್ತಾರೆ ಅವ್ರು. ಅಂದರೆ 2 ಚಾನ್ಸಸ್ ಇರ್ತೈತಿ.
ಸೋನಲ್ ಈಸ್ ದ ಇಮಿಡಿಯೇಟ್ ನೈಬರ್ ಆಫ್ ಪ್ರಿಯಾ ಸ್ವಾತಿ. ಅಂದ್ರೆ ಸೋನಲ್ ಏನದಾಳು, ಸೋನಲ್ನ ನಾನು ಎಸ್ ಒ ಅಂತ ಬರಿತೀನಿ, ಯಾಕಂದ್ರೆ ಇಲ್ಲಿ ಸ್ವಾತಿ ಒಂದು ಐತಿ ನಾ ಎಸ್ದಾಗ, ಅದಕ್ಕೆ ಸೋನಲನ್ನು ಎಸ್ ಒ ಅಂತ ಬರಿತೀನಿ. ಸೋನಲ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಪ್ರಿಯಾ ಮತ್ತು ಸ್ವಾತಿ. ಪ್ರಿಯಾ ಮತ್ತು ಸ್ವಾತಿ ಅಂತ ಇಲ್ಲಿ ಪ್ರಿಯಾನ ಬರಿತೀನಿ, ಆನಂತರ ಇಲ್ಲಿ ಸ್ವಾತಿನ ಬರಿತೀನಿ. ಎಲ್ಲಿ ಅಂದ್ರೆ ಇಲ್ಲಿ ಸ್ವಾತಿನ ಬರಿತೀನಿ, SW ಅಂತ ಬರಿತೀನಿ. ಆನಂತರ ಮುಂದೆ ಹೋದ್ರಿ ಇನ್ನೊಂದು ಬರ್ತೈತಿ ಮತ್ತೆ ಇದ್ರದ್ದು. ಇಲ್ಲಿ ಸ್ವಾತಿ ಬರ್ತಾಳು, ಇಲ್ಲಿ ಸೋನಲ್ ಬರ್ತಾಳು, ಇಲ್ಲಿ ಪ್ರಿಯಾ ಬರ್ತಾಳು. ಓಕೆ, 2 ವೇ ಆತ. ಈಗ ನೋಡ್ರಿ, ಸೋನಲ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಪ್ರಿಯಾ. ಸೋನಲ್ ಏನು ಮಾಡ್ತಾಳು, ಸೋನಲ್ ಪ್ರಿಯಾನ ರೈಟ್ ಸೈಡನ್ನು ಕುಣ್ತಾಳತ್ತ. ಅಂದ್ರೆ ಈಗ ನೋಡಿ, ಪ್ರಿಯಾ ಇಲ್ಲೈತೆ, ಇದ್ರ ರೈಟ್ ಸೈಡ್ ಇದು ಆತಿಲ್ದು. ಅಂದ್ರೆ ಕಲರ್ ಚೇಂಜ್ ಮಾಡ್ತೀನಿ ಹೇಳ್ರಿ. ಇಲ್ಲಿ ನೋಡಿ, ಇದು ಪ್ರಿಯಾ ಐತಿ, ಪ್ರಿಯಾನ ರೈಟ್ ಸೈಡ್ ಸೋನಲ್ ಕುಂತಾಳೆ. ಹಂಗಾದ್ರೆ ಈ ಪ್ಯಾಟರ್ನನ್ನು ನಮ್ಗೆ ಕರೆಕ್ಟ್ ಆಗ್ತೈತಿ, ಇದು ಕರೆಕ್ಟ್ ಆಗ್ತೈತಿ, ಇದು ರಾಂಗ್ ಆಗ್ತೈತಿ, ಇದು ತೊಗೊಂಗಿಲ್ಲ. ಅದಕ್ಕಾಗಿ ಇದನ್ನು ತೊಗೋತೀವಿ. ಆನಂತರ ಇಲ್ಲಿ ನೋಡ್ರಿ, ತಾರಾ ಮತ್ತು ಸ್ವಾತಿ ಆರ್ ನಾಟ್ ಸಿಟ್ಟಿಂಗ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಟು ಈಚ್ ಅದರ್. ಈ ಸ್ವಾತಿ ಇದಾಳಲ್ಲ, ಇದ್ರ ಹತ್ರ ತಾರಾ ಬರಂಗಿಲ್ಲಂತ. ಇಲ್ಲಿ ತಾರಾದಾಳ, ಈ ತಾರಾ ಕುಂದ್ರಂಗಿಲ್ಲಂತ. ಅಂದ್ರೆ ಸ್ವಾತಿನ ಹತ್ರ ತಾರಾ ಕುಂದ್ರಂಗಿಲ್ಲ ಅಂದ್ರೆ ನನಗೆ ಏನು ಬೇಕು, ಈಗ ಈ ಪ್ಯಾಟರ್ನ್ ಬರೋದಿಲ್ಲ ಅಂದಂಗೆ ಆತ, ಮುಂದೆ ಕುಣಿಸ್ಬೇಕಲ್ಲ ನಾವು. ಇಲ್ಲಿ ಹಿಂದಂತೂ ಸ್ವಾತಿನ ಹಿಂದಂತೂ ಕುಣ್ಸೋಕೆ ಜಾಗಿಲ್ಲ, ಇಲ್ಲಿ ಮುಂದೆ ಕುಣಿಸ್ಬೇಕು ನಾವು. ಅದಕ್ಕಾಗಿ ಈ ಪ್ಯಾಟರ್ನ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಈ ಪ್ಯಾಟರ್ನ್ ಒಂದೇ ಉಳಿತೈತಿ. ಯಾಕಂದರೆ ಇಲ್ಲಿ ಜಯ ಕುಣ್ತಾಳೆ, ತಾರಾನ ಮುಂದೆ ಜಯ ಬರ್ಬೋದು. ಹಂಗಾದ್ರೆ ಆನ್ಸರ್ ಬಂತು ಈಗ ನಮ್ಗೆ. ಈಗ ಇದನ್ನು ನಾವು ಎಲ್ಲಿ ಬೇಕಾದ್ರೆ ಬರ್ಕೋಬೋದು. ಇಲ್ಲಿ ನಾನು ಪ್ರಿಯಾನ ಬರಿತೀನಿ, ಇಲ್ಲಿ ಸೋನಲ್ನ ಬರಿತೀನಿ, ಇಲ್ಲಿ ಸ್ವಾತಿನ ಬರಿತೀನಿ. ಆನಂತರ ಇದು ಮುಂದೆ ಹೋಗಿ ಕೂಡ್ತೈತಿ, ಈ ಕಡೆ ಹೋಗಿ ಕೂಡ್ತೈತಿ ಅದು. ಯಾಕಂದ್ರೆ ಸರ್ಕಲ್ದಾಗ ಐತಿ. ಇಲ್ಲಿ ನೋಡಿರಿ, ಆನಂತರ ಜಯಾನ ಮುಂದೆ ಬರಿತೀನಿ. ಇಲ್ಲಿ ಜಯಾನ ಬರೆದಂದ್ರೆ ಇಲ್ಲಿ ಏನು ಬರ್ತದೆ, ಕಾವ್ಯ ಬರ್ತಾಳೆ. ಆನಂತರ ಇಲ್ಲಿ ಬರ್ತಾವೆ ತಾರಾ ಬರ್ತಾವೆ. ಅದಕ್ಕೋಸ್ಕರ ಇಲ್ಲಿ ತಾರಾ ಕುಂದ್ರಂಗಿಲ್ಲ, ಇಲ್ಲಿ ತಾರಾ ಕುಂದ್ರಂಗಿಲ್ಲ. ಅದಕ್ಕಾಗಿ ನಾನು ಜಯನ ಕುಣಿಸ್ತೀನಿ. ಈಗ ಮುಂದಿನ ಕ್ವಶನ್ ನೋಡೋಣ. ಹೂ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಪ್ರಿಯಾ. ಪ್ರಿಯಾನ ಲೆಫ್ಟ್ ಸೈಡ್ ಯಾರು ಕೂತಾರು ಅಂದ್ರೆ ಇಲ್ಲಿ ಕೂತಾರೆ. ಯಾರು ಕೂತಾರು, ತಾರಾ ಕೂತಾರೆ. ಆನ್ಸರ್ ತಾರಾ. ಇಷ್ಟೇ ಆನ್ಸರ್. ನೆಕ್ಸ್ಟ್ ನೋಡೋಣ. ಇಂಥವಂತೂ ಭಾಳ ಈಜಿ ಇರ್ತಾವೆ. ಇವು ಅದ್ರದ್ದು ಅಪೋಸಿಟ್ ಕೇಳ್ಯಾನ ನೋಡ್ರಿ. ಎರಡು ಡಯಾಗ್ರಾಮ್ ಕೊಟ್ಟಾನ, ಅದ್ರದ್ದು ಪಿ ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ. ಎಸ್ ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ. 2 ಸೇಮ್ ಅದಾವ. ಇನ್ನು ರಿಮೈನಿಂಗ್ ಒಂದು ಏನು ಉಳಿದಿರತ್ತಲ್ಲ, ಒಂದಕ್ಕೊಂದು ಅಪೋಸಿಟ್ ಇರ್ತಾವೆ. ಇವ್ದು ಅಪೋಸಿಟ್ ಏನು ಕೇಳ್ಯಾನೋ ಆರ್. ಇದು ಆನ್ಸರ್, ಆರ್ ಬರ್ತೈತಿ. ನೆಕ್ಸ್ಟ್ ನೋಡೋಣ. ಒಟ್ಟು 5 ಸೆಕೆಂಡ್ ಅದಕ್ಕೆ ಟೈಮ್ ಕೊಡೋದು. ಇಂಥದ್ದು ಇದು ಸೆಟ್ಟಿಂಗ್ ಅರೇಂಜ್ಮೆಂಟ್ ಐತಿ. ಟುಗೆದರ್ ಇನ್ ಆನ್ ಸರ್ಕ್ಯುಲರ್ ಟೇಬಲ್. ಮತ್ತು ಸರ್ಕ್ಯುಲರ್ ಟೇಬಲ್ ಏನು ಹೇಳ್ಯಾನವ, ಈಕ್ವಲ್ ಡಿಸ್ಟೆನ್ಸ್ ಆ್ಯಂಡ್ ಪೇಸಿಂಗ್ ಟು ದ ಸೆಂಟರ್ ನೋಡಾಕತ್ತಾರೋ. ಯಾಕಡೆ ಒಂದು ಸೈಡ್ ನೋಡತ್ತಿದ್ರೆ ತಲೆಯನ್ನು ಕೆಡ್ಸ್ಕೊಂಗಿಲ್ಲ. ಬಟ್ ನಾವು ಯಾವ ಕಡೆ ತೊಗೊಳೋದು, ಲೆಫ್ಟ, ಇದು ರೈಟ್. ಆನಂತರ 6 ಮಂದಿ ಆದರು, 6 ಮಂದಿ ಲೈನ್ ಹಾಕೋತೀನಿ. ಓಕೆ, 6 ಮಂದಿ ಆದರು. ಈಗ ಮುಂದಿಂದ ಓದೋನು. ಡಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಇ ಆ್ಯಂಡ್ ಬಿ. ಡಿ ಏನಿಂತಲೇ ಇಮಿಡಿಯೇಟ್ ನೈಬರ್ ಆಫ್ ಇ ಮತ್ತು ಬಿ. ಇನ್ನೊಂದು ಬರ್ತೈತಿ, ಬಿ ಇಲ್ಲಿ ಬರ್ತೈತಿ, ಡಿ ಇಲ್ಲಿ ಬರ್ತೈತಿ, ಇ ಇಲ್ಲಿ ಬರ್ತೈತಿ. ಅಂದರೆ ಡಿ ನಡುವೆ ಎಲ್ಲಿ ಅವ್ನು ಫಿಕ್ಸ್ ಇದ್ದೇ ಇರ್ತಾನೆ, ಡಿ ಇವ್ರ ನಡುವೆ. ಬಟ್ ಇದ್ರೊಳಗೆ ಯಾವ್ದು ಬರ್ತೈತಿ, 2 ಚಾನ್ಸಸ್ ಕ್ರಿಯೇಟ್ ಆಗ್ತಾವೆ ಅಲ್ಲಿ. ಆನಂತರ ಇಮಿಡಿಯೇಟ್ ನೈಬರ್ ವೈಲ್ ಸಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಎ ಆ್ಯಂಡ್ ಎಫ್. ಮತ್ತು ಸಿ ಏನಾಗ್ತೈತಿ, ಇಮಿಡಿಯೇಟ್ ನೈಬರ್ ಐತಿ. ಅಂದ್ರೆ ಅದರ ಬದಲನೇ ಕುಂತಾರೆ ಇವರು, ಯಾರ ಎ ಮತ್ತು ಎಫ್ ಸಿದ ಹತ್ರನೂ ಕೂತಾರೆ. ಆನಂತರ ಎ ಈಸ್ ಅ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಲೆಫ್ಟ್ ಆಫ್ ಇ ಅಂತ. ಇನ್ನೊಂದು ಎಫ್ ಮತ್ತು ಸಿ ಎ ಇದು ಬರ್ತೈತಿ. 2 ಚಾನ್ಸಸ್ ಐತಿ, ಇಲ್ಲೂ 2 ಚಾನ್ಸ, ಇಲ್ಲೂ 2 ಚಾನ್ಸ ಬರ್ತಾವೆ. ಆನಂತರ ಇಲ್ಲಿ ನೋಡ್ರಿ, ಎ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತ ಹೇಳ. ಎ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇನ್ನು ಲೆಫ್ಟನ ಎ ಅಂತ ಹೇಳತ್ತಾನೆ. ನೋಡ್ರಿ, ಇನ್ನು ಲೆಫ್ಟನ ಎ ಬರ್ಬೇಕಾದ್ರೆ ಈ ಫಾರ್ಮ್ ತುಂಬಬೇಕಲ್ಲ ನಾವು. ಇದು ಕರೆಕ್ಟ್ ಆಗ್ತೈತಿ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇದನ್ನು ತುಂಬಿರಿ, ಇದ್ರ ಲೆಫ್ಟ್ ಏನು ಲೆಫ್ಟ್ ಏನೈತಿ, ಇನ್ ಲೆಫ್ಟ ಈ ಕಡೆ ಬರ್ತೈತಿ. ಹಾಗಾದ್ರೆ ಎ ಇಲ್ಲಿ ಬರ್ಬೇಕು. ಎ ಇಲ್ಲಿ ಬಂದಂದ್ರೆ ಇಲ್ಲಿ ಸಿ ಬರ್ಬೇಕು. ಆನಂತರ ಇಲ್ಲಿ ಎಫ್ ಬರ್ಬೇಕು. ಇಷ್ಟೇ ಇದೆ ಆನ್ಸರ್ ಬಂತು ನಮ್ಗೆ. ಹಾಗಾಗಿ ಎಫ್, ಸಿ, ಎ, ಇ, ಡಿ, ಬಿ ಇದಂತೂ ಕ್ಯಾನ್ಸಲ್ ಆಗ್ತೈತಿ. ಈ ಫಾರ್ಮ್ ನಾವು ತೊಗೊಳಕ್ಕೆ ಬರೋಂಗಿಲ್ಲ. ಆನಂತರ ಇದು ಫಾರ್ಮ್ ಕ್ಯಾನ್ಸಲ್ ಆಗ್ತೈತಿ. ಇವೆರಡು ಕ್ಯಾನ್ಸಲ್ ಆಗಿ ಇವೆರಡು ಫಾರ್ಮ್ ಕೊಡ್ತಾವೆ. ಇದು ಇಲ್ಲಿ ಬಂದು ಫಿಲ್ ಮಾಡ್ಬೇಕಷ್ಟೆ. ನಂತರ ಕ್ವಶನ್ ನೋಡ್ರಿ. ದೆನ್ ಹೂ ಈಸ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಸೀನ್ ಲೆಫ್ಟ್ ಸೈಡ್ ಯಾರದಾರು ಅಂದ್ರೆ ಇವನು
ಅಂದರೆ ಎಪ್ ಅದಾನ, ಅದಕ್ಕಾಗಿ ಆನ್ಸರ ಎರಡನೇದು ಮುಗೀತು. ಈಗ 5ನೇ ಕ್ವಶನ್ ನೋಡಿರಿ, 14ನೇ ಕ್ವಶನ್ ನೋಡಿರಿ. ಇದಿಂದ ಜಿಗೆ ಹೋಗ್ಯಾನ +2 ಮಾಡ್ಯಾನ, ಜಿದಿಂದ ಕೆಗೆ ಹೋಗ್ಯಾನ, ಕೆ ಅಂದ್ರೆ 11, ಜಿ ಅಂದ್ರೆ 7 ಅಂದ್ರೆ +4 ಮಾಡ್ಯಾನ. ಇದರ ಡಬಲ್ ಆಯ್ತು. +2 ಮುಂದೆ ನೋಡೋಣ. ಕೆದಿಂದ ಕ್ಯೂಗೆ ಹೋಗ್ಯಾನ, ಕೆ 11, ಕ್ಯೂ 17, 6 ಹೆಚ್ಚು ಮಾಡ್ಯಾನು +6 ಆಯ್ತು, ಅಂದರೆ 2 ಹೆಚ್ಚಾಗತೈತೆ ಅಂದಂಗೆ ಆಯ್ತು. ಈಗ ನಾವು 8 ಮಾಡ್ಬೇಕು, 8 ಮಾಡ್ಬೇಕು. 17ಕ್ಕೆ 8 ಸೇರಿಸ್ರಿ, 17ಕ್ಕೆ 8 ಸೇರಿಸ್ರಿ ಎಷ್ಟಾಗ್ತೈತಿ? 25 ಆಗ್ತೈತಿ, ಅಂದರೆ ವಾಯ್ ಆಗ್ತೈತಿ. ನಮ್ಗೆ ವಾಯ್ದಾಗ ಎಲ್ಲೈತಿ ನೋಡ್ರಿ, ಇಲ್ಲೊಂದೈತಿ, ಇಲ್ಲೊಂದೈತಿ, ಇವು 2 ಥರ ಒಂದಾಗ್ತೈತಿ, ಇವು 2 ಕ್ಯಾನ್ಸಲ್ ಆದವು, ಇವು 2 ನೋಡ್ರಿ. ಈಗ ನೋಡ್ರಿ, ಈಗ ಏನು ಮಾಡೋಣ ಇದ್ರೊಳಗೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಜಡ್ದಿಂದ ಎಕ್ಸಕ್ಕೆ ಹೋಗ್ಯಾನು ಅಂದ್ರೆ -2 ಮಾಡ್ಯಾನು, ಇಲ್ಲಿಂದ ಟೀಗೆ ಬಂದನು -4 ಮಾಡ್ಯಾನು, ಇಲ್ಲಿಂದ ಅಂದ್ರೆ -6 ಮಾಡ್ಯಾನು, ಇಲ್ಲೂ ಮುಂದಿನ ನಾವು -8 ಮಾಡ್ಬೇಕು. ಅಂದ್ರೆ 8 ಮಾಡ್ಬೇಕು. ಏನಂದ್ರೆ 14ದಾಗ 8 ತೆಗೀರಿ, 4 ಒಂದು ಹೋತು, ಇನ್ನು 4 ಒಂದು ಹೋತು, ಅಂದ್ರೆ 6 ಉಳಿತು. 6 ಅಂದ್ರೆ ಎಫ್ ಬರ್ಬೇಕು. ಎಫ್ ಯಾವುದೈತಿ? ಇಲ್ಲೈತಿ ನೋಡಿ ಎಫ್, ಅದಕ್ಕಾಗಿ ಆನ್ಸರ್ ಇದು ಕರೆಕ್ಟ್ ಆಗುತ್ತೆ, ವಾಯ್ ಎಫ್. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಇಲ್ಲಿ ಡಯಾಗ್ರಾಮ್ದಾಗ ಹಿಂಗಿದ್ದದ್ದು ನೋಡ್ರಿ, ಎಲ್ಲೈತಿ ಇಲ್ಲಿ 2 ಗೆರೆ ಇದಾವೆ, ಹಿಂಗೈತಿ, ಇಲ್ಲಿ ಬಂದೈತಿ, ಬಟ್ ಇದು ದೊಡ್ಡದಾಗೈತಿ ಇಲ್ಲಿ. ಓಕೆ, ಇಲ್ಲಿ ಗೆರೆ ಇಲ್ಲಿದಾವೆ. ಓಕೆ, ಅಂದರೆ ಇದು ಬರೋದಿಲ್ಲ. ಈಗ ಟ್ರಯಾಂಗಲ್ ಎಲ್ಲೈತಿ ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಎಲ್ಲೈತಿ ನೋಡ್ರಿ. ಹಿಂಗೆ ಟ್ರಯಾಂಗಲ್ ಎಲ್ಲಿ ಬರ್ತೈತಿ? ಇದು ಉಲ್ಟಾ ಬರೈತಿ. ಟ್ರಯಾಂಗಲ್ ಐತಿ, ಬಟ್ ಇಲ್ಲಿ ಉಲ್ಟಾ ಬರೈತಿ. ಬಟ್ ಅವೇನ ರೊಟೇಷನ್ ಮಾಡೋಂಗಿಲ್ಲ ನಾವಾಗಿ, ಅದಕ್ಕೆ ಇದು ತಪ್ಪಾತ. ಇದು ನೋಡ್ರಿ, ಹಿಂಗೆ ಯಾಶ್ ಬರತೈತದ, ಇಲ್ಲಿ ಐತಿಲ್ಲೇ, ಆನಂತರ ಹಿಂಗೆ ಹೋಗ್ಬೇಕದ, ಬಟ್ ಇಲ್ಲಿ ಬರ್ತಾ ಇಲ್ಲ, ಅಂದರೆ ಇದು ತಪ್ಪಾಗುತ್ತೆ. ಇನ್ನು ರಿಮೈನಿಂಗ್ ಒಂದು ಇದು ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ ಹೆಂಗೆ ಬರ್ತೈತಿ ತೋರಿಸ್ತೀನಿ ನಿಮ್ಗೆ, ಎಲ್ಲಿ ಬರ್ತೈತಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೋಡ್ರಿ ಹಿಂಗೆ ಎಲ್ಲೈತಿ ನೋಡ್ರಿ, ಹಿಂಗೆ ಇಲ್ಲೈತಿ ನೋಡ್ರಿ, ಇಲ್ಲಿಂದ ಇಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ, ಇಲ್ಲಿ ಹೋಗ್ತೈತಿ, ಹಂಗೆ ಕಾಣತೈತಿ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿಂದ ಇಲ್ಲಿ ಬಂದು ಹಿಂಗೆ ಸೇಮ್ ಇದು ಡಯಾಗ್ರಾಮ್ ಐತಿ, ಅದಕ್ಕಾಗಿ ಎಂಬೆಡೆಡ್ ಅಂದ್ರೆ ಅದ್ರೊಳಗೆ ಯಾವ್ದು ಐತಿ ಅದನ್ನು ಚೆಕ್ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ ನೋಡೋಣ 16ನೇ ಕ್ವಶನ್. ಇಲ್ಲಿ 16ನೇ ಕ್ವಶನ್ದಾಗ ಏನು ಮಾಡೋಣ, ಇಂಥ ಕ್ವಶನ್ ನಿಮ್ಗೆ ಈಜಿಯಾಗಿ ಸೈನ್ ಇಂಟರ್ಚೇಂಜ್ ಮಾಡೋದು ಹೇಳೀನಿ. ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಐತಿ, ಡಿವೈಡೆಡ್ ಬೈ 7ರಲ್ಲಿ 16ರಲ್ಲಿ ಡಿವೈಡೆಡ್ ಬೈ ಆಗಂಗಿಲ್ಲ, ಡಿವೈಡೆಡ್ ಬೈ ಮತ್ತು ಇಲ್ಲಿ ಇಂಟು ನೋಡ್ರಿ, ಇಂಟು ಭಾಳ ದೊಡ್ಡದೈತಿ. ಓಕೆ, ಇಂಟು ಭಾಳ ದೊಡ್ಡದಾಗ್ತೈತಿ ನಂಬರ್, ಇದು ಮೈನಸ್ ಭಾಳ ದೊಡ್ಡ ನಂಬರ್ ಬರತೈತಿ. 16 × 36 ಭಾಳ ದೊಡ್ಡದೈತಿ. ಇಂಟು ಚೇಂಜ್ ಮಾಡಲೇಬೇಕು ನನಗೆ, ಇಂಟು ಚೇಂಜ್ ಮಾಡಬೇಕು, ಏತರ ಜೊತೆ ಚೇಂಜ್ ಮಾಡಬೇಕು, ಇಂಟು ಎಲ್ಲಿ ಬರ್ಬೇಕು ನಮಗೆ. ಇಲ್ಲಿ ಡಿವೈಡೆಡ್ ಬೈ ಬರ್ತಂದ್ರೆ ಇಂಟು ಡಿವೈಡೆಡ್ ಬೈ ಜಾಗದಾಗ ಬರ್ತಂದ್ರೆ ಏನಾಗುತ್ತೆ, ಈ ಡಿವೈಡೆಡ್ ಬೈ ಇಲ್ಲಿ ಬರ್ಬೇಕು. ಇಲ್ಲಿ ಡಿವೈಡ್ ಬೈ ಆತಂದ್ರೆ 36 ಡಿವೈಡೆಡ್ ಬೈ 16 ಆಗ್ತೈತೆ, ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಇಂಟು ಮತ್ತು ಡಿವೈಡ್ ಬೈ ಚೇಂಜ್ ಆಗಂಗಿಲ್ಲ ಅಂದಂಗೆ ಆಯ್ತು. ಇಂಟು ಡಿವೈಡ್ ಬೈ ಕೊಟ್ಟನ ಇದು ಚೇಂಜ್ ಆಗಂಗಿಲ್ಲ. ಹಂಗಾದ್ರೆ ಇಂಟು ಪ್ಲಸ್ ಚೆಕ್ ಮಾಡ್ಬೇಕು, ಡಿವೈಡೆಡ್ ಬೈ ಮತ್ತು ಇಂಟು ಚೆಕ್ ಮಾಡ್ಬೇಕು, ಇಂಟು ಪ್ಲಸ್ ಚೆಕ್ ಮಾಡ್ಬೇಕು, ಡಿವೈಡೆಡ್ ಬೈ ಪ್ಲಸ್ ಅಲ್ಲ. ಯಾಕಂತಂದ್ರೆ ನಾವು ಇಂಟು ಕಂಪಲ್ಸರಿ ಚೇಂಜ್ ಆಗಬೇಕು, ಯಾಕಂದರೆ ಇದು ದೊಡ್ಡದು ಭಾಳ ಐತಿ. ಅದಕ್ಕೆ ನಾನು ಇಂಟು ಮತ್ತು ಪ್ಲಸ್ ಚೆಕ್ ಮಾಡ್ತೀನಿ. ಈಗ ಇಂಟು ಪ್ಲಸ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಐತಿ, ಈಗ 42 ಪ್ಲಸ್ ಜಾಗದಾಗ ಇಂಟು ಬರಿತೀನಿ, 16 ಅದು ಡಿವೈಡೆಡ್ ಬೈ 7 ಬರ್ಕೋತೀನಿ. ಆನಂತರ -36 ಇಂಟು ಜಾಗದಾಗ ಪ್ಲಸ್ ಬರ್ತೈತಿ, 16 ಬರ್ತೈತಿ. ಇಲ್ಲಿ ಎಷ್ಟು ಬರ್ತೈತಿ ನೋಡ್ಬೇಕು ಈಗ ನಾವು. ಈಗ ನೋಡಿರಿ, ಇಲ್ಲಿ ಚೆಕ್ ಮಾಡ್ಕೊಳ್ರಿ, ಇದನ್ನು 7 ಒಂದಲೇ 7 6ಲೇ 16 6ಲೇ ಎಷ್ಟು, 16 6 96. ಈಗ -36 ಐತಿ. ಈಗ 6 ಒಂದು ಹೋತು, 16 ತೆಗಿ, 36ರಾಗ 16 ತೆಗೆದ್ರೆ ಎಷ್ಟು ಉಳಿತು? 16 ತೆಗಿರಿ, 6 ತೆಗೆದ್ರೆ 30 ಉಳಿತು, ಇನ್ನು 10 ತೆಗಿರಿ 20 ಉಳಿತು, -20 ಉಳಿತೈತಿ. 96ರಾಗ -20 ಮಾಡಿರಿ, 76 ಉಳಿತೈತಿ. ನಮಗೆ ಬೇಕಾಗಿದ್ದು 76, ಅಂದ್ರೆ ನಮ್ಮದು ಆನ್ಸರ್ ಪಕ್ಕ 3ನೇದು ಕರೆಕ್ಟ್ ಆಗ್ತೈತಿ. ಇಂಟು ಮತ್ತು ಪ್ಲಸ್ ಚೇಂಜ್ ಮಾಡ್ಬೇಕು. ಓಕೆ, ತಿಳಿದೈತಿ ಅಂತ ಅನ್ಕೋತೀನಿ. ಈಗ 17ನೇ ಕ್ವಶನ್ ನೋಡೋಣ. ಇಲ್ಲಿ ಜಡ್ದಿಂದ 23, ಜಡ್ 26 23ಗೆ ಹೋಗ್ಯಾನ. 23ದಿಂದ ಟಿ ಬರ್ಬೇಕು ನಮಗೆ, ಅಂದ್ರೆ -3 ಮಾಡ್ಯಾನ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯೂ 17ದಿಂದ 14ಗೆ ಹೋಗ್ಯಾನು, -3 ಮಾಡ್ಯಾನ. ಹಂಗಾದ್ರೆ ಇಲ್ಲಿ 23ದಾಗ -3 ಮಾಡಿದ್ರೆ 20 ಬರ್ತೈತಿ. 20 = ಟಿ ಬರ್ತೈತಿ. ಟಿದಾಗ ಯಾವುದೈತಿ ನೋಡ್ರಿ. ಓಕೆ, ಇದೊಂದು ಐತಿ ಟಿ, ಮುಗಿತಾ ಆನ್ಸರ್.
ಯಾಕಂತಂದ್ರೆ ಇವು ಯಾವುವು ಇಲ್ಲ ಇಲ್ಲಿ ಟಿ ಇದಾಗ ಅಂದ್ರೆ ಮುಗಿತಾ ಆನ್ಸರ್. ಇಷ್ಟ್ರ ಮೇಲೆ ಮುಂದೆ ಹೋಗ್ಬೋದು ನಾವು ಪಕ್ಕ ಅದಕ್ಕೆ ಕರೆಕ್ಟ್ ಆಗ್ತೈತಿ. ಓಕೆ, ಬಟ್ ನೀವು ಚೆಕ್ ಮಾಡಿ ನೋಡ್ಬೋದು. ನೀವು ಇಲ್ಲಿ ಪಕ್ಕ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಅದ ಬರ್ತೈತಿ. ಇಲ್ಲಿ ಚೆಕ್ ಮಾಡಿಸ್ತೀನಿ ನೋಡ್ರಿ. ಇಲ್ಲಿ ಜಡ್ ಎ ಸಿ ಎಪ್ಪ ಡಬ್ಲ್ಯೂ ಎಕ್ಸ್ ಜಡ್ ಸಿ ಆನಂತರ ಇಲ್ಲಿ +3 ಮಾಡ್ಯಾನ. ಎದಿಂದ ಎಕ್ಸ್ಗೆ +3 ಅಲ್ಲ -3 ಮಾಡ್ಯಾನ, ಸಾರಿ, ಇಲ್ಲಿ -3 ಮಾಡ್ಯಾನ. ಇಲ್ಲಿ -3 ಮಾಡ್ಯಾನ ಅಂದ್ರೆ ಇಲ್ಲಿ ಇಲ್ಲೂ -3 ಮಾಡ್ಯಾನ, ಇಲ್ಲೂ -3 ಮಾಡ್ಯಾನ, ಇಲ್ಲೂ -3 ಮಾಡ್ಯಾನ. ಎಲ್ಲಾದ್ರೂ -3 ಮಾಡ್ಕೊಂತ ಹೋಗ್ಯಾನ. ಹಂಗಾದ್ರೆ ಡಬ್ಲ್ಯೂದಿಂದ ಇಲ್ಲಿ -3 ಮಾಡಿದ್ರೆ ಟಿ ಬಂತು. ಎಕ್ಸ್ದಾಗ 24ದಾಗ -3 ಮಾಡಿದ್ರೆ 21 ಯು ಬಂತು. ಜಡ್ದಾಗ ಜಡ್ 26 ಡಬ್ಲ್ಯೂ ಬರ್ತೈತಿ. ಆನಂತರ ಸಿದಾಗ -3 ಮಾಡಿದ್ರೆ ಜಡ್ ಬರ್ತೈತಿ. ಮುಗೀತು. ಇದು ಐತಿ ಇಲ್ಲಿ ಸೇಮ್ ಐತಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಥವು ನಿಮ್ಗೆ ಹೇಳೀನಿ. ಆಲ್ ಇತ್ತಂದ್ರೆ ಒಳಗೆ ಬರ್ಕೋತೀನಿ, ಸಮ್ ಇತ್ತಂದ್ರೆ ಅದ್ರ ಸೈಡ್ ಬರ್ಕೋತೀನಿ, ಇನ್ನೂ ಸಮ್ ಇತ್ತಂದ್ರೆ ಹಿಂಗೆ ಬರ್ತಾವೆ ಒಟ್ಟು. ಆನಂತರ ನಾಟ್ ಇತ್ತಂದ್ರೆ ಇವು ಎರಡು ಕ್ಯಾನ್ಸಲ್ ಮಾಡಿ ಹಿಂಗೆ ಬರ್ಕೋಬೇಕು. ಈಗ ನೋಡ್ರಿ ಏನು ಹೇಳೋಣ, ಆಲ್ ಬಾಟಲ್ಸ್ ಆರ್ ಬ್ಯಾಗ್ಸ್ ಅಂತ ಹೇಳ. ಬಿ 2 ಸಲ ಬರೈತಿ. ನಾನು BO ಅಂತ ಹೋಗ್ತೀನಿ. ಈಗ ಒಂದು ಹಾಕ್ತೀನಿ, ಅದ್ರೊಳಗೆ ಒಂದು ಇದು ಬರ್ತೈತಿ ದೊಡ್ಡದ. ಇದು ಬಾಟಲ್ ಅಂತ ತಿಳ್ಕೊರಿ. ಇದು ಬಾಟಲ್ ಆತಂದ್ರೆ ನಾನು ಏನು ಮಾಡ್ತೀನಿ, ಈಗ ಇದು ಬಾಟಲ್ ಆಯ್ತು, ಇದು ಬ್ಯಾಗ್ ಆಯ್ತು. ಬ್ಯಾಗ್ ಅಂದರೆ B ಅಂತ ಬರ್ಕೋತೀನಿ. ಆನಂತರ ಸಮ್ ಬ್ಯಾಗ್ಸ್ ಆರ್ ಪೆನ್ಸಿಲ್ ಅಂತ ಹೇಳಿ. ಇದ್ರೊಳಗೂ ಸಮ್ ಬ್ಯಾಗ್ಸ್ ಏನದಲ್ಲ ಅವು ಪೆನ್ಸಿಲ್ ಅದಾವು, ಅಂದ್ರೆ ಪೆನ್ಸಿಲ್ ಅಂತ ಇಲ್ಲಿ ಬರ್ಕೊಂಡು. ಇನ್ನು ನೋಡ್ರಿ, ಈಗ ಸಮ್ ಪೆನ್ಸಿಲ್ಸ್ ಆರ್ ಶಾರ್ಪ್ನರ್ ಅಂತ ಹೇಳ್ಯಾನ. ಇದ್ರೊಳಗೆ ಪೆನ್ಸಿಲ್ ಸ್ವಲ್ಪ ಏನದಲ್ಲ ಅವು ಶಾರ್ಪ್ನರ್ ಅದಾವು ಅಂತ ಹೇಳ್ತಾನೆ. ಎಸ್ದಾಗ ಬಂತು. ಓಕೆ, ಈಗ ಕನ್ಕ್ಲೂಷನ್ ನೋಡೋಣ. ಸಮ್ ಶಾರ್ಪ್ನರ್ಸ್ ಆರ್ ಬಾಟಲ್ಸ್ ಅಂತ ಹೇಳ್ಯಾನ. ಸಮ್ ಶಾರ್ಪ್ನರ್ಸ್ ಆರ್ ಬಾಟಲ್ಸ್ ಅಂತ ಹೇಳ್ತಾನೆ. ಈಗ ನೋಡ್ರಿ, ಇಲ್ಲಿ ಶಾರ್ಪ್ನರ್ಸ್ ಇಲ್ಲಿದಾವೆ, ಬಟ್ ಬಾಟಲ್ಸ್ ಇಲ್ಲಿ ಬಾಟಲ್ಸ್ ಒಳಗದಾವೆ. ಇದಕ್ಕೆ ಏನೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ. ಯಾಕಂದ್ರೆ ಅಲ್ಲಿ ಡೈರೆಕ್ಟಾಗಿ ಸಂಬಂಧ ತೋರಿಸ್ತಿಲ್ಲ. ನಾವಾಗಿ ಥಿಂಕ್ ಮಾಡಿ ಅಲ್ಲಿ ಹಾಕೋಂಗಿಲ್ಲ. ಬಟ್ ಇಲ್ಲಿ ಈ ಡಯಾಗ್ರಾಮ್ದಾಗ ಇದಕ್ಕೆ ಸಂಬಂಧ ಐತೆ, ಬಟ್ ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಾನು ಒಂದೇದಕ್ಕೆ ಕ್ಯಾನ್ಸಲ್ ಮಾಡ್ತೀನಿ. ಒಂದೇದು ಫಾಲೋ ಆಗಂಗಿಲ್ಲ. ಸಮ್ ಬಾಟಲ್ಸ್ ಆರ್ ಪೆನ್ಸಿಲ್ ಅಂತ. ಇವು ಬಾಟಲ್ಸ್ ಏನದಾವಲ್ಲ ಮತ್ತು ಪೆನ್ಸಿಲ್ ಅದಾವ ಅಂತ ಹೇಳ್ತಾನೆ. ಬಟ್ ಹಂಗೆ ಹೇಳಿಲ್ಲ. ಇಲ್ಲಿನ ಬ್ಯಾಗ್ಸ್ ಪೆನ್ಸಿಲ್ ಅದಾವೆ, ಬಟ್ ಬಾಟಲ್ಸ್ ಪೆನ್ಸಿಲ್ ಅದಾವ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಗ್ತೈತಿ. ಆನ್ಸರ್ ಏನಾಗ್ತೈತಿ ನಮಗೆ, ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಎರಡೂ ಫಾಲೋ ಆಗೋದಿಲ್ಲ ಅಂತ ಹೇಳ್ತಾನೆ. ತೀರ್ಮಾನ 1 ಅಥವಾ 2 ಅನುಸರಿಸೋದಿಲ್ಲ. ಆನ್ಸರ್ ಇದಾಗತ್ತೆ. ಇಂಥ ಕ್ವಶನ್ ಅಂತೂ ಭಾಳ ಈಜಿ ಇರ್ತವೆ. MAN ಐತಿ, MAG ಐತಿ. ಅಂದ್ರೆ ನಮಗೆ ಇಲ್ಲಿ G ಬಂದೈತಿ ಫಸ್ಟ್. ಅಂದ್ರೆ ಡಿಕ್ಷನರಿ ಆಡೋದಾಗ G ಫಸ್ಟ್ ಬಂತು. ಇಲ್ಲಿ MAT ಐತಿ, T ಇದ್ದದ್ದು ಲಾಸ್ಟ್ ಬರ್ತೈತಿ. ಅನಂತರ G ಆಯ್ತು, ಅನಂತರ N ಬರ್ತೈತಿ. N ಬಂತು, NA ಐತಿ ನೋಡ್ರಿ. ಅದಕ್ಕಾಗಿ ಇಲ್ಲಿ 4 2 ಬರ್ಬೇಕು. 4 2ದಾಗ ಯಾವ್ದೈತಿ ನೋಡ್ರಿ, 1 2 4 2 ಐತಿ. ಇಲ್ಲಿ 4 1 ಐತಿ. ಅಂದ್ರೆ 4 2 1 ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ಇಷ್ಟೇ. ಮುಂದಿನ ಕಂಡು ಹಿಡಿಲಿಲ್ಲ ಅಂದ್ರೆ ನಡೀತದೆ. ಆದ್ರೆ ನಿಮ್ಗೆ ಕನ್ಫರ್ಮ್ ಇರ್ಬೇಕು. ಅದು ಪಕ್ಕ ಬಂದದ್ದು ಅದ ಬರ್ತೈತಿಲ್ಲ ಕನ್ಫರ್ಮ್ ಆಗ್ಬೇಕು, ಅಂದ್ರೆ ನೀವು ಮುಂದೆ ಹೋಗ್ಬೋದು. ಈಗ ನೋಡ್ರಿ, ಇದ್ರ ನಿಮ್ಗೆ ಮೊದಲಿನ ಸಲನೂ ಹೇಳೀನಿ, ಪ್ರತಿ ಸಲ ಹೇಳ್ತೀನಿ. ಹೆಣ್ಮಕ್ಳನ್ನ ರೌಂಡ್ ಸರ್ಕಲ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕ್ ಬಾಕ್ಸ್ದಾಗ ತೋರಿಸ್ತೀನಿ. ಮ್ಯಾಲಿಂದ ಕೆಳಗೆ ಅಂದ್ರೆ ಅಪ್ಪನಿಂದ ಮಕ್ಕಳು ಬರ್ಬೇಕಾದ್ರೆ ವರ್ಟಿಕಲ್ ಲೈನ್, ಇದು ಹಾರಿಜೆಂಟಲ್ ಅಣ್ಣ ತಂಗಿ ಅಕ್ಕ ತಮ್ಮ. ಅಂದ್ರೆ ಗಂಡ ಹೆಂಡ್ತಿದ್ದಂದ್ರೆ ಡಬಲ್ ಲೈನ್, ಹಾರಿಜೆಂಟಲ್ ಡಬಲ್ ಲೈನ್. ಈಗ ನೋಡ್ರಿ, ಇಂಥ ಕ್ವಶನ್ ಲಾಸ್ಟ್ ಬಿಡ್ಸಕ್ಕೆ ನೋಡ್ರಿ, ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡ್ತಾವೆ. ಯಾಟ್ B ಅಂತ ಐತಿ. ನಾನು ಬರ್ಕೋತೀನಿ. ಯಾಟ್ ಅಂತಂದ್ರೆ ಏನು ನೋಡ್ರಿ, ಯಾಟ್ ಅಂದ್ರೆ ಏನೈತಿ, B ಇಸ್ ದ ಬ್ರದರ್ ಆಫ್ A. ಅಂದ್ರೆ B ಏನೈತಿಲ್ಲ ಅಂದರೆ ಎರಡನೇದು ಏನೈತಿಲ್ಲ ಅದು ಏದು ಬ್ರದರ್ ಐತಿ ಅಂದಂಗೆ. ಅಂದ್ರೆ ಏನೈತಿ ಗೊತ್ತಿಲ್ಲ, ಹೆಣ್ಣೈತಿ ಗಂಡು ಐತಿ ಗೊತ್ತಿಲ್ಲ, ಬಟ್ B ಏನೈತಿ ಗಂಡು ಐತಿ, ಯಾಕಂದ್ರೆ ಅದು ಬ್ರದರ್ ಐತಿ. ಆನಂತರ ಹ್ಯಾಶ್ ನೋಡ್ರಿ, ಹ್ಯಾಶ್ದಾಗ ಏನೈತಿ, ಹ್ಯಾಶ್ ಈಸ್ ಅ ಸಿಸ್ಟರ್ ಅಂತ. ಎದ್ರದ B ಈಸ್ ಅ ಸಿಸ್ಟರ್ ಆಫ್ A. ಅಂದ್ರೆ ಇತರದ ಸಿಸ್ಟರ C ಐತಿ ಅಂದಂಗೆ ಅರ್ಥ. C ಸಿಸ್ಟರ್ ಐತಿ, ಎದಕ್ಕೆ Bಗೆ. ಅದಕ್ಕಾಗಿ ನಾನು ಸರ್ಕಲ್ ಅಡ್ಡಗೆರೆ ಹೇಳ್ಕೊಂಡ C ಬರ್ಕೊಂಡ ಅದನ್ನು ಹೆಣ್ಣು ಅಂತ ತೋರಿಸ್ತೇನೆ. ಈಗ ಪ್ಲಸ್ ಐತಿ. ಪ್ಲಸ್ ಅಂದ್ರೆ ಏನು, B ಈಸ್ ಅ ಫಾದರ್ ಆಫ್ B. ಅಂದರೆ ಎರಡನೇದು ಏನಿರ್ತೈತಿ ಇದಕ್ಕೆ ಫಾದರ್ ಐತಿ, Cಗೆ ಫಾದರ್ ಐತಿ. ಅಂದ್ರೆ ನಾನು ಮ್ಯಾಲ್ಗೆರೆ ಹೇಳ್ತೀನಿ. ಅದಕ್ಕೆ ಮ್ಯಾಲ್ಗೆರೆ ಅಂದ್ರೆ D ಫಾದರ್ ಐತಿ. D ಫಾದರ್ ಐತಿ ಅಂದ್ರೆ ಅದನ್ನು ಗಂಡು ಅಂತ ತೋರಿಸ್ತೀನಿ. ಆನಂತರ ಇಲ್ಲಿ ಪ್ಲಸ್ ಐತಿ.
ಅಂದರೆ ಇದಕ್ಕೂ ಇದು ಪಾದರ್ ಇರಬೇಕು. ಇದು ಹೆಂಗೆ ಸೇಮ್ ತೋರಿಸ್ತೈತಿ. ಈ ಡಿಗೆ ಪಾದರ್ ಐತಿ, ಅದಕ್ಕಾಗಿ ಈ ಬರ್ಕೋತೀನಿ, ಇಲ್ಲಿ ಚೌಕ್ ಬಾಕ್ಸ್ ಹಾಕೋತೀನಿ. ಆನಂತರ ಅಂದರೆ ಪ್ಲಸ್ ಐತಿ ಅಂದ್ರೆ ಪಾದರನ ಐತಿಲ್ಲ, ಇದು ಡಿದು ಪಾದರ್ ಇದ್ರದ್ದು ಪಾದರ್ ಇದು. ಓಕೆ, ಈಗ ಕ್ವಶನ್ ನೋಡ್ರಿ, ದೆನ್ ಹೌ ಇ ಈಸ್ ಅ ರಿಲೇಟಿವ್ ಟು ಎ. ಹಂಗಂದ್ರೆ ಈ ಎಗೆ ಹೇಗೆ ಸಂಬಂಧ ಹೊಂದಿದಾನಂತ. ಇಲ್ಲಿ ಇ ಐತಿ, ಇಲ್ಲಿ ಎ ಐತಿ. ಈ ಎ ಹೆಣ್ಣೈತೆ ಗಂಡೈತೆ ಗೊತ್ತಿಲ್ಲ, ಅದಕ್ಕಾಗಿ ಅದರ ಸಂಬಂಧ ಹೇಳಕ್ಕೆ ಬರೋಂಗಿಲ್ಲ ನಮಗೆ. ಅದ್ರ ಸಂಬಂಧ ನಮಗೆ ಇದು ಕೇಳ್ಯಾನ, ಈ ಎಗೆ ಹೆಂಗೆ ಸಂಬಂಧ ಹೊಂದೈತಿ. ಇವೆಲ್ಲ ಅಣ್ಣ ತಮ್ಮ, ಅಣ್ಣ ತಂಗಿ ಅಂದರೆ ಎಲ್ಲರೂ ಸಿಬ್ಲಿಂಗ್ಸ್ ಆದ್ರೆ, ಹಂಗಾದ್ರೆ ಇದು ಅಪ್ಪ ಆತು, ಇದಕ್ಕಿದು ಅಪ್ಪ ಆತು, ಇದ್ರದ್ದು ಅಪ್ಪ ಇದೈತಿ ಅಂದ್ರೆ ತಂದೆಯ ತಂದೆ, ಫಾದರ್ಸ್ ಫಾದರ್. ಆನ್ಸರ್ ತಂದೆಯ ತಂದೆ. ಮುಗಿತು. ಈಗ ಎಲ್ಲ ಕ್ವಶನ್ಸ್ ಮುಗಿದಿದ್ದಾವೆ, ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ಕ್ವಶನ್ ಪೇಪರನ್ನು ಸೀರೀಸನ್ನು ಭಾಳ ಲೈಕ್ ಮಾಡ್ತಾಯಿದ್ದೀರಿ, ಎಲ್ಲರೂ ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀರಿ ಭಾಳ ಚೆಂದ, ಮತ್ತು ಸಬ್ಸ್ಕ್ರೈಬರು ಮಾಡ್ತಾಯಿದ್ದೀರಿ. ಇನ್ನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬರ್ಸನ್ನು ಹೆಚ್ಚು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಎಲ್ಲೇ ನನ್ನ ಟೀಚಿಂಗಲ್ಲಿ ಪ್ರಾಬ್ಲಮ್ ಆಗಿದ್ರು ಅಂತ ಇನ್ನೂ ಏನೇನು ತಿದ್ಕೋಬೇಕಾಗಿದ್ರು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದರೆ ನಮಗೂ ಇನ್ನೂ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.